ಐತಿಹಾಸಿಕ ಜೋಡಿಗಳಲ್ಲಿ ಒಂದು ಜೋಡಿ ಕಮಲ್ ಹಾಸನ್ ಶ್ರೀದೇವಿ ಅವರು. ಹೀರೋಗಳು ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ಕಾಲದಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆದವರು ಮಿಂಚಿದವರು ಶ್ರೀದೇವಿ ಅವರು. ಇನ್ನು ಕಮಲ್ ಹಾಸನ್ ಅವರ ನಟನೆ ಬಗ್ಗೆ ನಾವ್ ಯಾರು ಮಾತಾಡೋ ಹಾಗೆ ಇಲ್ಲ. ಅವರ ಟ್ಯಾಲೆಂಟು, ಸಿನಿಮಾ ಇಂಡಸ್ಟ್ರಿಗೆ ಅವರು ನೀಡಿರೋ ಕೊಡುಗೆ ಅಪಾರ. ಕಮಲ್ ಹಾಸನ್ ಆಸ್ ಅನ್ ಆಕ್ಟರ್ ನಾವೆಲ್ಲರೂ ಅವರ ಅಭಿಮಾನಿಗಳು. ಆಗಿನ ಕಾಲದ ಸೂಪರ್ ಸ್ಟಾರ್ ಜೋಡಿ ಕಮಲ್ ಶ್ರೀದೇವಿ. ಸಿನಿಮಾದ ಟೈಟಲ್ಗೂ ಕಮಲ್ ಶ್ರೀದೇವಿ ಅಂತಿದೆ. ಸಿನಿಮಾದ ಟೈಟಲ್ಗೂ ಈ ಸೂಪರ್ ಸ್ಟಾರ್ ಜೋಡಿಯ ಹೆಸರಿಗೂ ಏನಾದ್ರೂ ಸಂಬಂಧ ಇದೆಯಾ ನನಗೆ ಗೊತ್ತಿಲ್ಲ. ಸಿನಿಮಾ ಟೀಮ್ ಅಲ್ಲಿ ನಾವು ಕೇಳಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಕಮಲ್ ಶ್ರೀದೇವಿ ಸಿನಿಮಾದ ಮೊದಲನೇ ಪ್ರೆಸ್ ಮೀಟ್, ಅಫಿಷಿಯಲ್ ಟೈಟಲ್ ಪೋಸ್ಟರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ತಂತ್ರಜ್ಞರಿಗೆ, ಚಿತ್ರೋದ್ಯಮ, ಪತ್ರಿಕೋದ್ಯಮದ ಗಣ್ಯರಿಗೆ, ಹಿರಿಯರಿಗೆ, ನಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೂ ಸಿನಿಮಾ ತಂಡಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕೆಳಗಡೆ ಒಂದು ಕೇಸ್ ನಂಬರ್ ಇದೆ. ಇದೇನಾದ್ರೂ ರಿಯಲ್ ಸ್ಟೋರಿ ಆಧಾರಿತವಾಗಿರಬಹುದಾ? ಅಂಡ್ ಇಲ್ಲಿ ಹೀರೋಯಿನ್ ಪೋಸ್ಟರ್ ನ ನೋಡಿದಾಗ ಬಹಳಷ್ಟು ಪ್ರಶ್ನೆಗಳು ತಲೆಗೆ ಬರುತ್ತೆ. ಈಗ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರನ ಸಿನಿಮಾ ಟೀಮ್ ಇಂದಲೇ ನಾವು ಕೇಳಿ ಪಡ್ಕೊಳ್ಳೋಣ. ಮೊದಲನೇದಾಗಿ ವೇದಿಕೆಗೆ ಬರಮಾಡ್ಕೊಳ್ಳೋಣ ಸಿನಿಮಾದ ನಾಯಕ ನಟರು, ಇವರೇ ನಿರ್ಮಾಪಕರು ಕೂಡ ಹೌದು. ಹೋಮ್ ಪ್ರೊಡಕ್ಷನ್, ಅವರ ತಾಯಿನೇ ಪ್ರೊಡ್ಯೂಸ್ ಮಾಡಿರೋದು. ಶ್ರೀಮತಿ ಬಿ.ಕೆ. ಧನಲಕ್ಷ್ಮಿ ಮೇಡಮ್ ಅವರು ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ ಅಡಿ ಪ್ರೊಡ್ಯೂಸ್ ಮಾಡಿರುವ ಕಮಲ್ ಶ್ರೀದೇವಿ ಸಿನಿಮಾದ ನಾಯಕ ನಟರು ಸಚಿನ್ ಚೆಲುವರಾಯಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಮಲ್ ಶ್ರೀದೇವಿ ಸಿನಿಮಾದ ಪಾತ್ರಧಾರಿಗಳು ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ, ನಮ್ಮ ಎಂಟೈರ್ ಟೀಮ್ಗೆ ಬಂದಿರೋದಕ್ಕೆ ಥ್ಯಾಂಕ್ಸ್. ಹಾಗೆ ವಿಜುವಲ್ಸ್ ಏನಿಲ್ಲ, ಎಲ್ಲ ಪಾತ್ರಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಪಾತ್ರ, ಮೇಜರ್ ಪಾತ್ರಗಳು ಯಾರು ಪ್ಲೇ ಮಾಡಿದ್ದಾರೆ ಅಂತ ನಿಮ್ಗೆ ಈಗಲೇ ಗೊತ್ತಾಯಿತು. ಹಾಗೆ ಕಮಲ್ ಶ್ರೀದೇವಿಗೂ ಕಮಲ್ ಹಾಸನ್ ಅವ್ರಿಗೂ ಏನು ಸಂಬಂಧ ಇಲ್ಲ. ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರಲ್ಲಿ 2 ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಟೈಟ್ಲು. ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ, ಶ್ರೀದೇವಿ ಅನ್ನೋದೊಂದು ಪಾತ್ರ, ಅದೆರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನು ಟೈಟ್ಲ್ ಆಗಿಟ್ಟಿದ್ವಿ. ಸೊ ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು. ಸೊ ಅದು ನಿಮ್ಗೆ ಕ್ಲಾರಿಫೈ ಆಗಲಿ ಅನ್ನೋ ರೀತಿ ನಾನು ಮಾತಾಡಿದೆ. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು, ನಾನು ರಾಜ್ ತುಂಬ ವರ್ಷಗಳಿಂದ ಸ್ನೇಹಿತರು. ಸೊ ರಾಜ್ ಒಂದು ಲೈನ್ ಬಂತು. ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಲೋಹಿತ್ ಅವರು ನಮ್ಮೊಂದು ಲೈನ್ ಹೇಳಿದ್ರು. ಆ ಲೈನ್ನ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ರೆಡಿ, ಕತೆ ರೆಡಿ, ರಿಜಿಸ್ಟರ್ ಮಾಡಿಸ್ಕೊಂಡು ಅದರಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು. ರಾಜ್ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನಿಮಾ ಮಾಡಿದ್ರು. ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಎಕ್ಸಿಬಿಷನ್ಗೆ ಹೆಲ್ಪ್ ಮಾಡಿದ್ರು. ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ರಾಜನ್ ಮಿಕ್ಕಿದ್ದೆಲ್ಲ ನೋಡಿದ್ದಾರೆ. ಸೊ ಹಾಗೆಯೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಎಂಜಾಯಿಂಗ್ ಆದರು. ಉಮೇಶ್ ಅಣ್ಣನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು. ಹಾಗೆ ಕಿಶೋರ್ ಸರ್ ಬಂದರು, ರಮೇಶ್ ಚಂದ್ರ ಸರ್ ಬಂದರು, ಮಿತ್ರಾ ಸರ್ ಬಂದರು, ರಾಘು ಶಿವಮೊಗ್ಗ ಬಂದರು. ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ, ಅಕ್ಷಿತ್ ಅವ್ರು ಬಂದಿದ್ದಾರೆ, ಪ್ರವೀಣ್ ಅವ್ರು ಬಂದಿದ್ದಾರೆ. ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ. ಪೋಸ್ಟಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮಗೆ ನಮ್ಮ ಇಡೀ ಕಂಟೆಂಟ್ನ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ. ಆ ಕಂಟೆಂಟ್ ಏನು ಅಂತ ಗೆಸ್ಟ್ ಮಾಡೋರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ಟ್ ಮಾಡ್ಬೋದು ಅಂತ ಇಷ್ಟಪಡ್ತೀನಿ. ನಿಮ್ಮಪ್ಪ ಸರ್, ಕಮಲ್ ಅಂತ ಒಂದು ನೇಮ್ ಸರ್. ಕಮಲ್ ಅನ್ನೋದು ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ನಾವು ತಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಈಗ ಸಚಿನ್ ಅನ್ನೋ ನಾನೊಬ್ಬ ವ್ಯಕ್ತಿಯಾಗಿ ನನ್ನ ಹೆಸರು ಇರುತ್ತಲ್ಲ. ಸೊ ಅದೇ ರೀತಿ ಕಮಲ್ ಅನ್ನೋದೊಂದು ಹೆಸರು. ಇಲ್ಲಿ ಅವ್ರು ಬಯೋಪಿಕ್ ಇನ್ನೊಂದು ಮಾಡಿದರೆ ಅವತ್ತು ನಾವು ಅದನ್ನ ಒಪ್ಕೋಬೇಕಾಗಿತ್ತು. ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ. ಕಮಲ್ ಅನ್ನೋದೊಂದು ಹೆಸರು, ಶ್ರೀದೇವಿ ಅನ್ನೋದೊಂದು ಹೆಸರು. ಆ 2 ಹೆಸರುಗಳು ನಮಗೆ ಟೈಟಲ್ ಆಗಿ ಬಂದಿದೆ ಅಷ್ಟೇ. ಅದಕ್ಕೂ ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ.
ಸರ್ ನಾವು ಸಿನಿಮಾ ಶುರು ಮಾಡಿದಾಗ ಇದು ಯಾವುದೂ ಇರಲಿಲ್ಲ ಸರ್. ಸಿನಿಮಾ ಶುರು ಮಾಡಿದಾಗ ಅವ್ರಿಗೆ ಏನು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರುತ್ತೋ ಅದನ್ನ ನಾವು ಕೊಡ್ತೀವಿ. ಅವ್ರು ಯಾರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಅವತ್ತು ನಾವು ಅದನ್ನ ಡೆಲ್ಟ್ ಮಾಡೋಣ. ಕಮಲ್ ಅನ್ನೋದು ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು, ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡೋದಲ್ಲೇ ಅದನ್ನ ನಾವು ಮುಂದಕ್ಕೆ ತೊಗೊಂಡೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಬಹಳ ವರ್ಷಗಳ ಗ್ಯಾಪಲ್ಲಿ ತುಂಬ ವರ್ಷಗಳಾಯ್ತು. ಪ್ರಾಬ್ಲಿ ಒಂದೂವರೆ ವರ್ಷ ಆಯ್ತು ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ, ಬ್ಯಾಂಗ್ಳೂರ್ ಬಾಯ್ಸ್. ಅದಾದ್ಮೇಲೆ ಇದು ಒಂದು ಒಳ್ಳೆ ಕಥೆ ಮೂಲಕ ಬರಬೇಕು ಅಂತಿತ್ತು, ಒಂದು ಕಂಟೆಂಟ್ ರಿವ್ಯೂನ್ ಸಿನಿಮಾ ಇಂದ ನಾನು ಬರಬೇಕು ಅನ್ನೋದು ತುಂಬ ಕ್ಲಾರಿಟಿಯಿಂದ ಇದೆ. ಸೊ ಈ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ. ಈಗ ಆ್ಯಕ್ಚುಲಿ ನಿಮಗೆ ನಾವು ಸಿನಿಮಾ ಶುರು ಮಾಡಿದ ಟೈಮಲ್ಲಿ ಕರೆದಿದ್ದ ಸಿನಿಮಾ ಆಲ್ಮೋಸ್ಟ್ 70% ಮುಗಿಸಿದ್ದೀವಿ ನಾವು, ಇನ್ನೊಂದು 30% ಶೂಟ್ ಇದೆ. ಸೊ ಮೈಸೂರು ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಮೇಜರ್ ಇಂಪಾರ್ಟೆಂಟ್ ಕ್ವಶನ್ ಅದಾದರೆ ಸಿನಿಮಾ ಮುಗಿಯುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತಂದಮೇಲೆ ಅನೌನ್ಸ್ ಮಾಡೋಣ ಅನ್ನೋ ರೀಸನಿಂದ ನಾವು ಅನೌನ್ಸ್ ಮಾಡಿರಲಿಲ್ಲ, ಈಗ ಅನೌನ್ಸ್ ಮಾಡಿದ್ವಿ. ಸೊ ಆ ಗ್ಯಾಪ್ ಅನ್ನೋದಕ್ಕಿಂತ ಪ್ರಾಬ್ಲಿ ಆ ಟೈಮಲ್ಲಿ ನಾನು ಈ ಸಿನಿಮಾಗೆ ಏನು ಬೇಕೋ ಅದು ಪ್ರಿಪೇರ್ ಆಗಿ ನಾನು ವರ್ಕ್ ಮಾಡಿ. ಕ್ರೈಮ್ ಬೇಸ್ಡ್ ಸಿನಿಮಾನ ಎಲ್ಲರೂ ಬೇರೆ ಹಾಕೊಂಡಿದ್ದಾರೆ, ಒಂದು ಕ್ರೈಮ್ ನಡೆಯುತ್ತೆ, ಆ ಕ್ರೈಮ್ ಯಾರು ಮಾಡಿರೋದು ಅನ್ನೋದ್ರಿಂದ ರಿವಾಲ್ವ್ ಆಗುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನೊಬ್ಬ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಆಗಿ ಕನ್ನಡ ಬಗ್ಗೆ ಬಹಳಷ್ಟು ಅಭಿಮಾನ ಇದ್ದು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಬಹಳ ಪ್ಯಾಷನ್ ಇಂದ ಕೆಲಸ ಮಾಡ್ತಿರ್ತಾನೆ. ಸೊ ಆ ಜರ್ನಿಲಿ ಅವನ ಕೆಲವೊಂದು ಪಾತ್ರಗಳು ಸಿಗುತ್ತೆ, ಒಬ್ಬ ಹೀರೋಯಿನ್ ಆಗ್ಬೋದು, ಬೇರೆ ಪಾತ್ರಗಳನ್ನ ಆ ಟೈಮಲ್ಲಿ ಏನೇನು ಆಗುತ್ತೆ, ಆ ಮರ್ಡರ್ ಏನಕ್ಕೆ ಏನಾಯ್ತು, ಅದರಿಂದ ಇವರೆಲ್ಲ ಏನೇನು ಲಿಂಕ್ ಆಗಿದೆ ಅನ್ನೋದು ನಿಮ್ಮ ಎಂಟೈರ್ ಸಿನಿಮಾ ಸಿಗುತ್ತೆ. ರಿಲೀಸ್ ಇದೇ ವರ್ಷದಲ್ಲಿ ರಿಲೀಸ್ ಮಾಡಬೇಕು ಅಂತ ನಮ್ಮದು ಎಲ್ಲ ನಾವು ಅನ್ಕೊಂಡಂಗೆ ಆದರೆ ಇನ್ನು 4 months ಅಲ್ಲಿ ಹೊರಗಡೆ ಬರಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ. ನೋಡೋಣ ಸಿಚುವೇಶನ್ ಹೇಗಿರುತ್ತೆ, ಎಲ್ಲ ಪೂರ್ವಕವಾಗಿ ಹೇಗಾಗುತ್ತೆ. ಥ್ಯಾಂಕ್ ಯು. ಸಿನಿಮಾದ ಕ್ರಿಯೇಟಿವ್ ಹೆಡ್ ಸಹ ನಿರ್ಮಾಪಕರು ಬಾನ್ಸ್ ವಾಟ್ ಕಂಪನಿಯ ಮಾಲೀಕರು ರಾಜವರ್ಧನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಚಿನ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಸಚಿನ್ ಮನ್ಸು ಮಾಡಿದ್ದಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನನ್ನ ಸಿನಿಮಾ ಮಾಡಿಕೊಡಿ ಅಂತ. ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡಿಕೊಡೋದಕ್ಕೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ 2025 ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು, ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಆಗುತ್ತೆ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕಥೆ ಹೇಳಿದರು ನನಗೆ, ತುಂಬ ಚೆನ್ನಾಗಿತ್ತು, ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು, ಇದು ವರ್ಕ್ ಆಗುತ್ತೆ ಅಂತ ಅನಿಸಿತ್ತು. ಸೊ ನನಗೆ ಅಂತ ಹೇಳಿದಂಥ ಕಥೆ ಅದು. ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು. ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ಒಂದ್ಸರಿ ಬಂದು ಈಗ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನು ನಾವೇ ಮಾಡಬಾರ್ದು, ನೀವೇ ಎಕ್ಸಿಕ್ಯೂಟ್ ಮಾಡಿ, ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳ ಸಂತೋಷ್ ಡೈರೆಕ್ಟರ್ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ರು ನಮಗೆ. ಸೊ ಅವರು ಬಂದು ನಮಗೆ ಟೈಟಲ್ ಕೊಟ್ಟಿದ್ರು, ತುಂಬ ಚೆನ್ನಾಗಾಯಿತು. ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ. ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವ್ರ ವರ್ಕು ತುಂಬ ಚೆನ್ನಾಗಿ ನೋಡಿದ್ದೆ ನಾನು. ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಇವರು, ಟ್ಯಾಲೆಂಟ್ ಇದೆ ಇವರಲ್ಲಿ, ಬೇರೆ ಏನಾದ್ರು ಮಾಡ್ಬೋದು ಇವ್ರ ಹತ್ರ, ಆ್ಯಕ್ಷನ್ ಅಲ್ಲದೆ ಬೇರೆ ಜಾನರ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ಕಡೆ ಇತ್ತು. ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋದು ಹೇಳಿರಲಿಲ್ಲ ಅದನ್ನು. ಸೊ ಅದಾದಮೇಲೆ ಹೇಳಿದೆ, ಸರ್ ಈ ಥರ ಇದೆ ಅಂತ. ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆ ಡೆವಲಪ್ ಆಗ್ತಾ ಒಂದು ಶೇಪ್ ತಗೊಂತು. ಒಂದು ತುಂಬ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದರೆ ತುಂಬ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು, ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಅಂತ. ಆ ಥರದ ಒಂದು ಸಿನಿಮಾ ಇದು. ನೀವು ಎಲ್ಲೇ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮ್ಮು, ಹೀರೋ
ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನು ಬೇಕು ಅನ್ನೋದು ಒಂದು 7 ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ. ಇಡೀ 7 ಪಾತ್ರಗಳು 7 ಅನಿಮಲ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಒಂದೊಂದು ಪ್ರತಿಬಿಂಬಗಳು. ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡೋದಾಗೆ ಕಿಶೋರ್ ಸರ್ ಇದ್ದಾರೆ, ರಮೇಶ್ ಚಂದ್ರ ಸರ್ ಇದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ತುಂಬಾ ಜನಗಳಿದಾರಲ್ಲ ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ ಇದೆ. ಈ ಪೋಸ್ಟರ್ ಮಾಡಿಕೊಟ್ಟಂತ ಕಾಣಿ ಸ್ಟುಡಿಯೋ ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ತಲೆ ತಿಂದಿದ್ದೀನಿ ಅವ್ರಿಗೆ, ತುಂಬಾ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಒಂದು ಹೀರೋಯಿನ್ ಫೋಟೋ ಹಾಕಿದೆ, ಇವತ್ತು ಒಂದು ಪೋಸ್ಟೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಡೇ ಅಂಡ್ ನೈಟ್ ಕೆಲಸ ಮಾಡಿಕೊಟ್ರು. ಅದು ಬರೋರ್ಗೂ ಬಿಡಲಿಲ್ಲ ಪಾಪ, ಒಳ್ಳೆ ಕ್ವಾಲಿಟಿ ತಂದು ಕೊಟ್ರು. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದ್ಮೇಲೆ ನನ್ನ ಆರ್ಟಿಸ್ಟ್ಗಳು, ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು. ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ. ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು? ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ATM ಅಲ್ಲಿ ವರ್ಕ್ ಮಾಡುವಂಥ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಇವರೆಲ್ಲ ಯಾರು ಮಾಡ್ಬೋದು ಅಂತ ಬಂದಾಗ ನಾನು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿತ್ತು. ಸೊ ಆಗ ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರ ಕತೆ ಎಲ್ಲ ಹೇಳ್ದ. ಎಲ್ಲರದು ಡೇಟ್ಸ್ಗಳು ತುಂಬಾ ಕ್ಲಾಶಸ್ಗಳಿತ್ತು. ಬಟ್ ಕತೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು. ಮಿತ್ರಾ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು, ಉಮೇಶ್ ಅಣ್ಣ ಬ್ಯುಸಿ ಇದ್ರು, ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ಮಾಡ್ತಿದ್ರು, ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು. ಮಧ್ಯದಲ್ಲಿ ಡೇಟ್ ನ ಫ್ರೀ ಮಾಡಿ ಬಂದು ಕೊಟ್ರು. ರಮೇಶ್ ಚಂದ್ರ ಅವ್ರದ್ದು ಅಷ್ಟೇ, ಅವ್ರದ್ದು ಸೀರೀಸ್ ಅಲ್ಲಿ ಬ್ಯುಸಿ ಇದ್ರು. ಅವರು ತುಂಬಾ ಒಂದು ಅದ್ಭುತವಾದ ಪಾತ್ರಗಳು. ನಿಮ್ಮ ಆಫ್ಟರ್ ಸಪ್ತಸಾಗರ ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪಿಟ್ಕೊಬಹುದು, ಆ ತರದ ಒಂದು ಪಾತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪಾತ್ರ. ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದೀವಿ. ಒಂದು 56 ಡೇಸ್ ಆಗಿದೆ ಆಲ್ರೆಡಿ. ಇನ್ನೊಂದು 10 ಡೇಸ್ ಇದೆ, ಅದನ್ನ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ವಿ. ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ನನ್ನ ಪಿಕ್ಚರ್ಗಳು ಅಂತ ನಾನು ಪ್ರಣಯಮಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು. ಸೊ ಬಿಚ್ಚುಗತ್ತಿ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ, ನೆಕ್ಸ್ಟ್ ಪಿಕ್ಚರ್ಗಳಲ್ಲಿ ಇವ್ರನ್ನ ಹಾಕೊಬಹುದು ಅಂತಾಗಿತ್ತು. ದೆನ್ ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ ಹಾಕೊಂಡಿದ್ವಿ. ನಾಗೇಶ್ ಅವ್ರ ಬಗ್ಗೆ ಹೇಳಲೇಬೇಕು. ವಿಜುವಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬಾ ಫ್ರೀಡಮ್ ಕೊಟ್ಟಿದ್ವಿ. ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನ್ ಬೇಕು. ನೀವು ನಾಗೇಶ್ ಅವ್ರನ್ನ ಬೇರೆ ವರ್ಷನಲ್ಲೇ ನೋಡ್ತೀರಾ. ಇಷ್ಟು ವರ್ಷ ಅವ್ರು ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ. ಎಲ್ಲರಿಗೂ ಒಂದು ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಅಂಡ್ ಕೀರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನ. ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ಸ್ ಗಳಾಗ್ತಾರೆ. ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ. ನಿಮ್ಗೆಲ್ಲೋ ಒಂದ್ಸರಿ ವಿಜುವಲ್ ಅಲ್ಲಿ ನಾಗೇಶ್ ಆಟ ಆಡಿದ್ರೆ, ಮ್ಯೂಸಿಕ್ ಅಲ್ಲಿ ಕೀರ್ತನ್ ಅವ್ರು ಆಟ ಆಡಿದ್ದಾರೆ, ಎಡಿಟರ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇನ್ ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅವ್ರ ದೊಡ್ಡ ಟೀಮ್ ಇದೆ, ಡೈರೆಕ್ಷನ್ ಟೀಮ್, ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆರ್ಟ್ ಅಂತ ಬಂದ್ರೆ ನಮ್ಮ ಗುಣ ಕಾಟೇರ ಎಲ್ಲ ಮಾಡಿದ್ರು. ತುಂಬಾ ಅದ್ಭುತವಾದ ಒಂದು 3-4 ಸೆಟ್ಗಳನ್ನ ಹಾಕಿದ್ವಿ. ಇಲ್ಲಿ ನಾವು ಕಂಟ್ರಬಾದಲ್ಲಿ ಸೆಟ್ ಹಾಕಿದ್ವಿ, ನಾಗರಬಾವಿಲಿ ಸೆಟ್ ಹಾಕಿದ್ವಿ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ವಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು. ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ, ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ. ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ್ಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರ್ಬೋದು. ಆ ತರದ ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಹೌದಲ್ವಾ ಈ ತರ ನಾವು ನೋಡಿದೀವಲ್ಲ ಅಂತ. ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋಕ್ಕಿಂತ ಇವತ್ತು ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರುತ್ತೆ. ಅದೊಂದು ಕರಾಳ ಸತ್ಯ ಅಂತಾರಲ್ಲ, ಆ ತರದ್ದು ಒಂದು ಕತೆ ಅದು. ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು, ನನ್ನ ಕಂಪ್ನಿ ಏನಿದೆ ಬಾನ್ಸಾಲ ಕಂಪ್ನಿ, ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ. ನಮ್ಮ ಪ್ರವೀಣ್ ಇರ್ಬೋದು, ಮಂಜೇಶ್ ಇರ್ಬೋದು, ಕರಣ್, ಅವರೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟು ಕೆಲಸ ಮಾಡೋದು ಪಾಪ. ಸೊ ಗೊತ್ತಿಲ್ಲ, ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಇದೇ ವರ್ಷ ಇನ್ನೊಂದು ಮೇ ಬಿ ಒಂದು 3 to 4 months ಅಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಎಲ್ಲ ಥರದ ತಯಾರಿ ನಡೀತಾ ಇದೆ. ನೋಡೋಣ, ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ. ಯಾಕೆ ಮಾಡಿದ್ರೆ? ಇಲ್ಲ ಸರ್, ನಾನು ಆ್ಯಕ್ಟ್ ಮಾಡಿಲ್ಲ, ಓನ್ಲಿ ಪ್ರೊಡಕ್ಷನ್. ಸ್ಪೆಷಲ್ ಗೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ಸಿನಿಮಾಗಳಿಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರ, ನಿಮ್ಮೆಲ್ಲರ ಸಪೋರ್ಟಿಂದನೇ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕಮಲ್ ಶ್ರೀದೇವಿನ ಕೋ-ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಜಾವ ಬರ್ತಾ ಇದೆ, ಜಾವನ ಫುಲ್ ಆಗಿ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಎಲ್ಲರಿಗೂ ನಮಸ್ಕಾರ. ಇದು ನನ್ನ 2ನೇ ಚಿತ್ರ. ಸೊ ಈ ಫಿಲಮ್ಗೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಾಜ್ ಸರ್ಗೆ, ಸಚಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ನೀವು ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ರಿ. ಆ ನಂಬಿಕೆ ನಾನು ಖಂಡಿತ ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಸೊ ನಾನು ಏನು ಮಾತಾಡಬೇಕಿದೆ ಅದನ್ನೆಲ್ಲ ರಾಜ್ ಸರ್ ಮಾತಾಡ್ಬಿಟ್ಟಿದ್ದಾರೆ. ನಾನು ಮಾತಾಡೋದು ಏನೂ ಇಲ್ಲ, ಸಿನಿಮಾ ಬಗ್ಗೆ ಅವರೆಲ್ಲ ಇಂಟು ಕೊಟ್ಬಿಟ್ಟಿದ್ದಾರೆ. ಸೊ ಈ ಕಮಲ್ ಶ್ರೀದೇವಿ ಒಂದು ಮೂವಿಲಿ ಒಂದು ದೊಡ್ಡ ತಾರಾಬಳಗನೇ ಇದೆ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ಅವರ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿ ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ. ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಸಚಿನ್ ಸರ್ ಒಂದು ಕಮಲ್ ಅನ್ನೋ ಒಂದು ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿ ಮಾಡಿದ್ದಾರೆ. ಇನ್ನು ಕಿಶೋರ್ ಸರ್, ರಮೇಶೇಂದ್ರ ಸರ್, ರಾಘು ಸರ್, ಉಮೇಶ್ ಅಣ್ಣ ಆ್ಯಂಡ್ ಮಿತ್ರ ಸರ್, ಪ್ರವೀಣ್ ಜೈನ್, ನಕ್ಷಿತಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ರೆಸ್ ಮೀಟಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಯಾರು ಮ್ಯೂಸಿಕ್ ಬಗ್ಗೆ ಹೇಳಿ, ಸಾಂಗ್ ಬಗ್ಗೆ ಹೇಳಿ. ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಕೀರ್ತನ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಪ್ರೋಸೆಸ್ ಅಲ್ಲೇ ಇದೆ. ಇನ್ನು ನಾಗೇಶ್ ಸರ್ ನಮ್ಮ ಡಿ.ಒ.ಪಿ ಅವ್ರು ನನ್ನ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂದ್ರೆ ನಾ ಏನು ಅನ್ಕೊಂಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ನಾಗೇಶ್ ಸರ್. ಇನ್ನು ಗುಣ ಅವರು ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾವು ಏನು ಹೇಳಿದ್ವಿ ಅದಕ್ಕಿಂತ ಚೆನ್ನಾಗಿ ಹಾಕ್ಕೊಟ್ರು. ಇನ್ನು ಎಡಿಟ್ರು ನಮ್ಮ ಜ್ಞಾನೇಶ್ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು, ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಇನ್ನು ನನ್ನ ಗೆಳೆಯ ಸುರೇಶ್ ಅವರೇ ಇದಕ್ಕೆ ಸಂಭಾಷಣೆ ಬರೆದಿರೋದು, ಮತ್ತು ಸ್ಕ್ರೀನ್ ಪ್ಲೇ ಹಂತದಲ್ಲೂ ಅವರೇ ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಮ್ಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯಿತು. ಆ್ಯಂಡ್ ಇನ್ನು ಯಾರು ಹೆಸರು ಮತ್ತಿದ್ರೆ ಸಾಂಗ್ ಅದನ್ನ ರೆಡಿ ಅವ್ರು ಮಾಡಿದ್ದಾರೆ. 2 ಸಾಂಗ್ ಇದೆ, ಇನ್ನು 2 ಫೈಟ್ ಇದೆ. ಅದನ್ನ ಒಂದು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ, ಒಂದು ಶಿವ ಮಾಸ್ಟರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ರಾಜನ್ ಸರ್ ಅವರು DTS ಮಾಡ್ತಾ ಇದ್ದಾರೆ. ಅದೆಲ್ಲ ಪ್ರೋಸೆಸ್ ಹಂತದಲ್ಲೇ ಇದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮುಂದಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗಿ ಅದರ ಬಗ್ಗೆ ಎಷ್ಟು ಹಾಡುಗಳಿದೆ? 2 ಸರ್. ಯಾರು ಬರೆದಿದ್ದಾರೆ? ಪ್ರಮೋದ್ ಮರವಂತಿ ಅವ್ರು ಬರೆದಿದ್ದಾರೆ. 2 ಸಾಂಗ್ ಪ್ರಮೋದ್ ಮರವಂತಿ ಅವ್ರು ಬರೆದಿದ್ದಾರೆ. ನಂಗೆ ಗಜರಾಮಗೂ ಬರ್ಕೊಟ್ಟಿದ್ರು. ಹಾಗಾಗಿ ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ ಅಂತ ನಂಗೆ ಅನ್ಸಿತ್ತು. ಅದು ಒಂದು ಕಥೆ ಹೇಳುವಂತ ಒಂದು ಸಾಂಗ್ಗಳು. ಸೊ ಚೆನ್ನಾಗಿ ಬರ್ಕೊಟ್ರು ಸರ್. ಅವ್ರು ಬಂದಿಲ್ಲ ಇವತ್ತು. ಈ ಪೋಸ್ಟ್ ನರಿ, ಬೆಕ್ಕು, ಕಾಗೆ, ಗೂಬೆಗೆ ಏನು ಎಲ್ಲ ಕೊಟ್ಟಿದ್ದೀರಾ? ಅದು ಎಕ್ಸ್ಪ್ಲೇನ್ ಸರ್ ಮಾಡಿದ್ರಲ್ಲ ಸರ್, ಅದು ಪ್ರತಿ ಕ್ಯಾರೆಕ್ಟರ್ಗಳು ಇದೆ. ಅದು ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಬರೋ 7 ಕ್ಯಾರೆಕ್ಟರ್ಗಳು, ಒಂದೊಂದು ಪಾತ್ರಗಳು ಅದೇ ಇದೆ. ಇದು ಒಂದು ಮರ್ಡರ್ ಮಿಸ್ಟರಿ ಇದು ಸರ್. ಇದು ಲಾ ಅಲ್ಲಿ ಒಂದು ಮರ್ಡರ್ ಆಗಿದ್ರೆ ಅದು ಲಾ ಪ್ರಕಾರ ಬರುತ್ತೆ. ಅದೇ ನೀವು ಗೂಗಲ್ ನೋಡಿದ್ರೆ ಅದೇ ಬರುತ್ತೆ. ಅದು ನಾವು ಸ್ಕ್ರೀನ್ ಪ್ಲೇ ಮಾಡುವಾಗಲೇ ಅದ್ರ ಮೇಲೆ ಮಾಡ್ಕೊಂಡು ಬಂದಿದ್ರಿಂದ ಅದೆಲ್ಲ ನೋಡೇ ಹಾಕಿರೋದು ಸರ್. ಅದು ಎಸ್ಪೆಷಲಿ ರಾಜ್ ಸರ್ ಅವ್ರು ಗೊತ್ತಿರೋ ಪೊಲೀಸರ ಕಡೆಯಿಂದ ಎಲ್ಲ ಹುಡುಕಿ ಕರೆಕ್ಟಾಗಿ ಏನು ತಪ್ಪಾಗ್ದಂಗೆ ಹುಡುಕಿ ತಂದು ಮಾಡಿರೋದು ಸರ್. ಒಂದು ಮರ್ಡರ್ ಮಿಸ್ಟರಿ ಸರ್. ಇಲ್ಲ ಸರ್, ಕೊನೆಯವರೆಗೂ ಯಾರು ಗೆಸ್ಸೇ ಮಾಡೋಕ್ಕಾಗಲ್ಲ. ಆ ಥರ ಒಂದು ಕ್ಯೂರಿಯಾಸಿಟಿಲೇ ತಗೊಂಡು ಹೋಗ್ತೀನಿ. ನೀವು ಸಿನಿಮಾ ನೋಡಿದಾಗ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ಒಂದು ಪ್ರೇಕ್ಷಕರನ್ನ ಒಂದು ಸೀಟ್ ತುದಿಲಿ ಕೂರಿಸಿ ಪ್ರತಿಯೊಂದು ಅವ್ರಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಅವ್ರು ಒಂದು ಫುಲ್ ಖುಷಿ ಪಡುವಂಥ ಒಂದು ಸಿನಿಮಾ ಇದಾಗುತ್ತೆ ಸರ್. ಕೋರ್ಟು ಇರುತ್ತೆ ಅದರಲ್ಲಿ? ಕೋರ್ಟು ಇರುತ್ತಾ? ಇಲ್ಲ, ಕೋರ್ಟಲ್ಲಿ ಯಾಕಂದ್ರೆ ನಂಬರ್ ಇದೆಯಲ್ಲ ಅದಕ್ಕೆ. ಬಟ್ ಪೊಲೀಸ್ ಕೇಸ್ ಇರುತ್ತೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಆ ನಂಬರ್ ಬರುತ್ತೆ ಸರ್. ಅವರೆಲ್ಲರೂ ಈಗಲೇ ಎಲ್ಲ ಹೇಳ್ತಾ ಹೋಗ್ಬಿಟ್ರೆ ಇನ್ನೂ ಅವರೆಲ್ಲ ಅಕ್ಯೂಸ್ಡ್ ಸರ್. ಉಮೇಶ್ ಅಣ್ಣನ ಪಾತ್ರ ಬಂದಾಗ ಪ್ರತಿಯೊಬ್ಬರು ಥಿಯೇಟರ್ ಎಂಜಾಯ್ ಮಾಡ್ತಾರೆ ಸರ್. ಅದು ಉಮೇಶ್ ಅಣ್ಣನೇ ಅವ್ರ ಬಾಯಿಲೇ ಕೇಳಿ ಸರ್. ಖಂಡಿತ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಸರ್. ಬಟ್ ಇದೊಂದು ಪೋಸ್ಟ್ ಒಂದು ಮಾತಾಡ್ಲಿ, ಒಂದು ಕ್ಯೂರಿಯಾಸಿಟಿ ಇರ್ಲಿ ಅಂತ ಮಾಡ್ಸಿರೋದು. ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ನಮ್ಗಿದ್ರೆ ಏನೋ ಒಂದ್ ರೀತಿ ಶಕ್ತಿ ಇರುತ್ತೆ, ನಮ್ಗೆ ಆತ್ಮಸ್ಥೈರ್ಯ ಇರುತ್ತೆ ಅಂಡ್ ಮುನ್ನುಗ್ಗುವಂತ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಅಂಡ್ ಹಿರಿಯರ ಆಶೀರ್ವಾದ ಬಹಳನೇ ಮುಖ್ಯ ನಮ್ಗೆ ನಮ್ಮ ಲೈಫ್ ಅಲ್ಲಿ. ಈ ಸಿನಿಮಾದಲ್ಲಿ ಬಹಳಷ್ಟು ಜನ ಹಿರಿಯ ಕಲಾವಿದರಿದ್ದಾರೆ, ದಿಗ್ಗಜ ಕಲಾವಿದರಿದ್ದಾರೆ, ಪ್ರತಿಭಾನ್ವಿತ ಕಲಾವಿದರು ಅಭಿನಯಿಸಿದ್ದಾರೆ. ಈಗ ಮೊದಲನೇದಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರಾದ ಉಮೇಶ್ ಸರ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಉಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಅಣ್ಣ ಸೆಂಟರ್ ಸ್ವಲ್ಪ ಹಿಂದಕ್ಕೆ, ಸ್ವಲ್ಪ ಹಿಂದಕ್ಕೆ. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ, ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತೆ ಈ ಚಿತ್ರ ಇದೆಯಲ್ಲ, ಒಂದು ಸಸ್ಪೆನ್ಸ್ ಸ್ಟೋರಿ, ಕುತೂಹಲಕರ, ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ. ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗತ್ತೆ. ಮತ್ತೆ ಒಂದು ವಿಭಿನ್ನವಾದ ಕಥೆ ಇದು. ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಆದರೆ ಆ ಸಿನಿಮಾ ನೋಡಿದ್ರೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ, ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಹೋಗೋಣ ಅಂತ ಆ ಥರ ಘಟನೆ ಬರುತ್ತೆ. ಮತ್ತೆ ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಜೊತೆ ಫೋಟೋಗಳೆಲ್ಲ ಹಾಕಿದ್ದಾರೆ. ಏನಾಯ್ತಾ ಯಾರೇನೇ ತಿಳ್ಕೊಬೋದ, ನಾನು ಮಾತ್ರ ಆನೆ. ಯಾಕೆಂದ್ರೆ ಮೊದಲಿಗೂ ನಾವು ಮೆಲ್ಲಾಗೆ ನಡ್ಕೊಂಡು ಬಂದಿದ್ದು ನಾನು. ನಾವು ಯಾವ ಜೊತೆ ಮೊದಲ ಜೊತೆ ನಾವು ಸ್ಪರ್ಧೆ ಮಾಡಲಿಲ್ಲ, ನಾವು ಆನೆ ಥರನೇ ನಡ್ಕೊಂಡು ಬಂದಿದ್ದೀವಿ ನಾವು. ಮತ್ತೆ ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ, ಅಂದರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಮಾಡಿದ್ರೆ, ಸರ್ ಉಮೇಶ್ ಅವರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ. ಅಕಸ್ಮಾತ್ ಒಂದು ವಾರ ಮುಂಚೆ ಕೇಳ್ತಾರೆ. ಆದರೆ ಇವರು ಹಾಗಲ್ಲ, ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಆಶ್ಚರ್ಯ, ಎಲ್ಲರೂ ಇದೆಯೋ ರೆಡಿ ಇದ್ದೀರ ಅಂತ ಹೇಳ್ತಾರೆ, ನಾವು ಯಾವ ರೆಡಿ ಆಗಿದ್ದೀರಿ ಸ್ವಾಮಿ ಅಂತ ಹೇಳ್ತೀವಿ. ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದ್ರಲ್ಲ, ಏನು ಅಂತ ಹೇಳಿದೆ. ಸರಿ 4-5 ದಿವಸ ಬೇಕಾಗತ್ತಿದ್ರು. ಸರಿ, ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಂದುಕೊಂಡೆ. ಬಹಳ ಸಂತೋಷ ಆಯಿತು. ಅಂದರೆ ನನ್ನ ಪಾತ್ರ ಇದೆಯಲ್ಲ, ಇದು ಒಂದು ವಾಚ್ಮ್ಯಾನು, ATM ವಾಚ್ಮ್ಯಾನನ್ನು. ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕೆಂದ್ರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು. ಮತ್ತೆ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಗೆ ಆಗಿದ್ದು ಅಂದ್ರೆ, ನಮ್ಮ ನಿರ್ಮಾಪಕರು ಅವರೇ ಆಗಲಿ, ಮತ್ತೆ ನಮ್ಮ ರಾಜವರ್ಧನ್ ಆಗಲಿ, ಮತ್ತೆ ನಮ್ಮ ಪ್ರವೀಣ್ ಅವರಾಗಲಿ, ನನ್ನನ್ನು ಅಲ್ಲಿ ಇರೋಷ್ಟು ದಿವಸ ನಾವು ಒಳ್ಳೆ ಮಗು ನೋಡ್ಕೊಂಡ್ರು. ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ, ಚೆನ್ನಾಗಿ ನನ್ನ ಕರ್ಕೊಂಡ್ಬಂದು ಊಟ ಗೀಟ ಚೆನ್ನಾಗಿ ಮಾಡಿಸಿ, ಚೆನ್ನಾಗಿ ಮನೆಗೆ ಕಳಿಸ್, ಅಂದರೆ ಯಾವ ರೀತಿ ಕೊರತೆ ಆಗದಂದಾಗ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು. ಅದೇ ನೆಕ್ಸ್ಟ್ ನಾವು ಬರೋದು ಅಂತಂದರೆ, ಕೆಲಸದ ವಿಚಾರವಾಗಿ ಬಂದಾಗ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಅವ್ರನ್ನ ನಿಜವಾದ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್. ಯಾಕೆಂದರೆ ನನ್ನ ಯಾಕೆಂದರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ. ಹಾಸ್ಯ ಪಾತ್ರಕ್ಕಲ್ಲ, ಎಲ್ಲ ಪಾತ್ರಕ್ಕೂ ಅಷ್ಟೇ. ಅದು ಯಾಕೆಂದ್ರೆ ಕ್ಯಾಮ್ರಾ ವಿಜುವಲ್ ಇರೋದ್ರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗುತ್ತೆ. ಅದನ್ನ ಬಹಳ ಒಂದು ಪ್ರತಿಯೊಂದು ಸನ್ನಿವೇಶದಲ್ಲೂ ನನ್ನ ಅಂದರೆ ಇಲ್ಲಿ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ಒಂದು ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ. ಅದನ್ನು ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನೀಲ್ ಕುಮಾರ್ ಅವರು. ಮತ್ತು ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಅವ್ರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ. ಮತ್ತು ಇಲ್ಲಿರೋ ಪ್ರತಿಯೊಂದು ಪಾತ್ರಗಳು ಅಷ್ಟೇ, ರಮೇಶ್ ಅವರಾಗಲಿ, ನಮ್ಮ ಮಿತ್ರ ಆಗಲಿ, ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ, ಮತ್ತು
ಕಿಶೋರ್ ಅವರು ಬಿಡಿ ಎಷ್ಟು ಚೆನ್ನಾಗಿ ಮೊದಲು ರಂಗಭೂಮಿಯಲ್ಲೇ ಬಂದವರು. ಅವರು ಸಹ ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರ ಸಹಿತ, ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವ್ರು ಮಾತ್ರ ನಾನನ್ನು ಏನು ಇವರು ಹೊಸ್ತು ಅಂತ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನಿಸ್ತು. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾನು ಪ್ರತಿ ಸೀರಿಯಲ್ಗಳನ್ನ ನಾನು ನೋಡ್ತಾ ಇದ್ದೆ, ಆಯಾ ಸಂಭಾಷಣೆ ತಕ್ಕಂತೆ ಅವರ ಭಾವನೆಗಳು, ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದ್ದೆ. ಇವರು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ರು ಅಂತ ಹೇಳ್ಕೊಂಡೆ. ಅವರು ಇದು ನನ್ನ 2ನೇ ಪಿಕ್ಚರ್ ಸಾಕು ಏನೋ ತಂದದ್ರು. ನನಗೆ ಇದು ಆಶ್ಚರ್ಯ. ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ, ಅದು ಅವ್ರಿಗೆ ಬಂದಿದೆ. ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಒಬ್ಬರದು ಅಲ್ಲ, ನಮ್ಮ ಟೆಕ್ನಿಕಲ್ ಸುರೇಶ್ ಅವರು ಸಂಭಾಷಣೆ ಬರ್ತಿದ್ದಾರೆ, ಅವರು ಸಹ ಬಹಳ ಚೆನ್ನಾಗಿ ಬಂದಿದ್ದಾರೆ. ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ದರಿಂದ ಜನಗಳ ಮನಸ್ಸಿನಲ್ಲಿ ಖಂಡಿತ ಉಳಿಯುತ್ತೆ, ಚೆನ್ನಾಗಿ ಓಡುತ್ತೆ. ಮತ್ತು ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ರವರಿಗೆ ಆಗಲಿ, ಮತ್ತು ಈ ತಂಡ, ಈ ಕಮಲಶ್ರೀ ತಂಡದ ಚಿತ್ರತಂಡ ಏನಿದೆ ಅವರೆಲ್ಲರಿಗೂ ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ನಾನು ಈ ಚಿತ್ರ ನೀವು ನೋಡಬೇಕು. ಅಂದರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದರು. ಬೇಗ ಮುಗಿಯತ್ತೆ. ಯಾಕೆಂತಂದರೆ ಇಷ್ಟು ಮಾಡಿದವರು 99 ಮೆಟ್ಲು ಹತ್ತವ್ರು, ಇನ್ನು 1 ಮೆಟ್ಲು ಹತ್ತಿದ್ದೇ ಇರ್ತಾರೆ. ಖಂಡಿತ ಹತ್ತಾರೆ, ಖಂಡಿತ. ಅವರು ಹಾಗೆ ಇವರ ಹಂತವಾಗಿ ಮೇಲಕ್ಕೆ ಹೋಗಬೇಕು. ಈ ಚಿತ್ರ ಯಶಸ್ವಿ ಆಗಬೇಕು. ಯಶಸ್ವಿಯಾಗಿ ಅನ್ನದಾತರಿಗೆ ಚೆನ್ನಾಗಾದರೆ, ನಿರ್ಮಾಪಕರಿಗೂ ಒಳ್ಳೆಯದಾದರೆ, ಟೆಕ್ನಿಷಿಯನ್ಸ್ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗುತ್ತೆ. ಮತ್ತು ಜನಗಳ ಮನಸ್ಸಿನಲ್ಲಿ ಆ ಚಿತ್ರ ಉಳಿಯುತ್ತೆ. ಹಾಗಾಗಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ. ನನಗೆ ಮಾತನಾಡೋದಕ್ಕೆ ಅವರ ಅವಕಾಶ ಕೊಟ್ಟ ಈ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಕರ್ನಾಟಕ ಮಾತೆ. ಹೇಳಿ. ಹೌದು, ಮಾಡಿರೋದು ಒಂದು ಸಣ್ಣ ಕೆಲಸ. ನಾವು ಮಾತಾಡ್ತ ಕೆಲಸ ಯಾವಾಗ ಅಷ್ಟೇ ತಪ್ಪಾಡಿದ್ರೆ ಬೇಡಿ ಹಾಕ್ಲೇಬೇಕಲ್ವೇ. ಇನ್ನೊಂದಿದೆ, ಬೇಡಿ ಯಾಕೆ ಹಾಕಿದ್ದು ಅಂದರೆ, ನೀವು ಬಿಟ್ಬಿಟ್ರೆ ಎಲ್ಲೆಲ್ಲ ಬೇಡ ಹೋಗ್ಬಿಡ್ತೀರಿ, ಎಲ್ಲೂ ಹೋಗ್ಬೇಡಿ, ಕನ್ನಡ ಚಿತ್ರದುರ್ಗದಲ್ಲೇ ಇರ್ಬೋದು ಅಂತ ಅವ್ರು ಅದಕ್ಕೆ ಬರ್ತೀವಿ, ಬೇಡಿ ಹಾಕ್ಬಿಟ್ಟಿದ್ದಾರೆ. ಧನ್ಯವಾದಗಳು. ಮೊದಲೇ ಬಹಳ ಇದು ಆಗಿದೆ, ಸಾಕಷ್ಟು ಬೇಡಿ ಹಾಕಿದ್ದಾರೆ. ಪೊಲೀಸ್ ಪಾತ್ರ ಮಾಡೋರು ಸಾಕಷ್ಟು ಒದ್ದಿದ್ದಾರೆ, ಎಲ್ಲ ಏಟು ತಿದ್ದಿದ್ದು ಎಲ್ಲ ಆಗಿದೆ, ಎಲ್ಲ ಮುಗಿದೋಗಿದೆ. ಇನ್ನೇನಿದೆ ಸುದ್ದಿರ್ಬೇಕು. ಏನು ಮಾತಾಡ್ಬೇಕು ನೀವು? ಆಯ್ತು ಸ್ವಾಮಿ, ಧನ್ಯವಾದಗಳು. ಭಗವಂತ ಈ ನಿರ್ಮಾಪಕರು ಚೆನ್ನಾಗಬೇಕು, ಇನ್ನೂ ದೊಡ್ಡ ವೃಕ್ಷವಾಗಿ ಬೆಳಿಬೇಕು, ಅನೇಕ ಕಲಾವಿದರಿಗೆ, ಅನೇಕ ತಾಂತ್ರಿಕರಿಗೆ ಆಶ್ರಯ ಕೊಡಬೇಕು. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ಸ್ಪೆಷಲ್ ಲೈಟ್ ಹಾಕಿ ಬಹಳ ದಿನಗಳ ನಂತರ ನಿಮ್ಮೆಲ್ಲರನ್ನ ನೋಡುವಂಥ ಭಾಗ್ಯ ಸಿಕ್ಕಿದೆ. ಥ್ಯಾಂಕ್ ಯು ಸಚಿನ್ ಸರ್ ಆ್ಯಂಡ್ ರಾಜವರ್ಧನ್ ಸರ್. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಕೊರತೆ ಇದ್ದಿದ್ದು ಎಕ್ಸಿಕ್ಯೂಷನ್. ನಾನು ಸಾಕಷ್ಟು ಸಿನಿಮಾಗಳಲ್ಲಿ 100-150 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಬೇರೆ ಭಾಷೆ ಸಿನಿಮಾಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂಥ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ. ರಾಜವರ್ಧನ್ ಅವರ ಅನುಭವ, ರಂಗಭೂಮಿಯ ಅನುಭವ, ಅವರ ತಂದೆಯವರ ಅನುಭವ, ಅವರ ಸಿನಿಮಾಗಳ ಅನುಭವ, ಸಿನಿಮಾದಲ್ಲಿ ಆಗುವಂತಹ ನ್ಯೂನತೆಗಳು, ಕೊರತೆಗಳು, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ರಾಜವರ್ಧನ್ ಅವರು. ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ, ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜವರ್ಧನ್ ಅವರು. ನಿಮಗೆ ನೋಡಿ, RCB ಈ ಸಲ ಮ್ಯಾಚ್ ಗೆಲ್ತು, ನಾವೆಲ್ಲರೂ ಕೊಹ್ಲಿ ಇರ್ತೀವಿ. ಅದ್ರ ಹಿಂದ್ಗಡೆ ಒಬ್ರು ದಿನೇಶ್ ಕಾರ್ತಿಕ್ ಇದ್ರು ಅಲ್ವಾ. ಆ ದಿನೇಶ್ ಕಾರ್ತಿಕ್ ಕೆಲಸವನ್ನ ನೀವು ಮಾಡಿದ್ದೀರಿ ಬಹಳ ಅದ್ಭುತವಾಗಿ. ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿ ಅನ್ನಿಸ್ತು, ನಾನು ನಿರ್ಮಾಣ ಮಾಡಿದಾಗ ರಾಜವರ್ಧನ್ ತರ ಒಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರೆ ಎಷ್ಟು ದುಡ್ಡು ಉಳಿಸ್ತಾ ಇದ್ದೆ ನಾನು ಅಂತ.
ಬರೀ ದುಡ್ಡು ಉಳಿಸೋದಂದ್ರೆ ಮಾತ್ರ ಅಲ್ಲ, ಅಣ್ಣ ಹೇಳ್ದಂಗೆ ಉಮೇಶ್ ಹೇಳ್ದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂಥ ರೀತಿ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಹೇಳಿದಷ್ಟು ದುಡ್ಡನ್ನು ಸ್ಪಷ್ಟವಾಗಿ ಮನೆಗೆ ತಲುಪಿಸುವಂಥ ಜವಾಬ್ದಾರಿ, ಹೋದ್ಮೇಲೆ ತಲುಪಿದ್ರ ಅಂತ ಕೇಳುವಂಥ ಪ್ರವೀಣವರ ಸಹಕಾರ, ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಅಲ್ಲ ಇದು. ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಪ್ರೊಡಕ್ಷನ್ ಇದು. ಹಾಗಾಗಿ ಆ ಕಾರಣಕ್ಕಾದ್ರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಲಬೇಕು. ಸಾಕಷ್ಟು ಪ್ರಾಣಿಗಳ ಫೋಟೋ ಹಾಕಿದ್ರಿ, ನಿಮ್ಗೆ ಏನಾದ್ರು ಗೆಸ್ಟ್, ನನಗೆ ನಾನು ಯಾವ ಪ್ರಾಣಿಗೆ ಹೋಗ್ತೀನಿ ಅಂತಂದ್ರೆ ನರಿ, ಕರಿ, ಬೆಕ್ಕು ಎಲ್ಲ ಇದೆ. ನನ್ನ ಪಾತ್ರ ಏನಿರ್ಬೋದು ಅಂತ ಯೋಚನೆ ಇದೆಯಾ? ಏನ್ ಕಾಗೆ ಇರ್ಬೇಕಿಲ್ಲ ಗೂಬೆ ಇರ್ಬೇಕು. ಒಳ್ಳೆ ಗೆಸ್ಟ್ ಸರ್. ನನಗೆ ಕತೆ ಹೇಳಿದಾಗ ಸುನೀಲ್ ಅವರು ಡೈರೆಕ್ಟರ್ ನನಗೆ ಮೊದಲಿಂದ ಕೊನೆಯವರೆಗೂ ಕತೆ ಹೇಳಿದ್ರು. ನಾನು ಕಾಗೆ ಆಗಿಲ್ಲ ಅಂತ ಒಂದ್ಸಲ ಆಸೆ, ಒಂದ್ಸಲ ಗೂಬೆ ಆಗಿಲ್ಲ ಅಂತ ಒಂದು ಆಸೆ, ಕೊನೆ ಪಕ್ಷ ನಾನು ಆಮೆ ಆಗಿಲ್ಲ ಅಂತ ಒಂದು ಆಸೆ, ಈ ಕಡೆ ಗೋಸಂಬೆ ಆಗಿಲ್ಲ ಅಂತ ಆಸೆ. ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ ಹೇಳಿದೆ, ಸರ್ ಏನಾದ್ರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ, ಈ ಪ್ರಾಣಿ ನನಗೆ ಮಾಡಿಸ್ಬೋದಾ ಅಂತ ನಾನು ಕೇಳಿದ್ರು ಇದೆ. ಆದ್ರೆ ನಾನು ಇಷ್ಟವಂತ ಪಾತ್ರ ಸಿಕ್ಕಿದೆ. ನನ್ನ ತುಂಬಾ ಇಷ್ಟದ ಕ್ಯಾಮ್ರಾಮನ್ ನಾಗೇಶ್ ಆಚಾರ್ಯರು, ತುಂಬಾ ಹಳೆ ಸ್ನೇಹಿತರು, ನಮ್ಮ ಭಾಷಿಕರು, ನಮ್ಮ ಕರಾವಳಿ ಕಡೆಯವರು. ಅವ್ರ ಕೆಲಸ ಬಹಳ ಅದ್ಭುತವಾದ ಕೆಲಸ. ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂತಹ ಆರ್ಟ್ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ, ಬಹಳ ಬ್ಯೂಟಿಫುಲ್ ಪೋಸ್ಟರ್ ಇದೆ. ಸದ್ಯದ ದಿನಗಳಲ್ಲಿ ಬಂದಿರುವಂತ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ನಾನು. ಎಲ್ಲರೂ ಸೇರ್ಕೊಳ್ಳುವಂತ ಗೆಲ್ಲುವಂತ ಎಲ್ಲಾ ಲಕ್ಷಣ ಇರುವಂತಹ ಸಿನಿಮಾ. ಈ ತಂಡದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದ್ರೆ, ಸಿನಿಮಾ ಬಿಟ್ಟು ಬೇರೆ ಒಂದು ಇಲ್ವೇ ಇಲ್ಲ. ಡೈರೆಕ್ಟರ್ ಅಂತೂ ಕುದುರೆಗೆ ಕಟ್ಟಿರ್ತಾರೆ, ಏನದು ಕಣ್ಪಟ್ಟಿ ತರ ಸಿನಿಮಾ 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 ಸಿನಿಮಾ. ನಮಗೆಲ್ಲ ಡಬ್ ನೋಡಿದೆ, ಅವ್ರಿಗೆ ಸಿನಿಮಾ ನೋಡ್ಕೊಳ್ತಾ ಇರೋ ಬರೀ ಸಿನಿಮಾದ ಬಗ್ಗೆನೆ ಕೊಡ್ತಾ ಇರುವಂತ ಇಡೀ ಟೀಮ್ ಹಾಗೆ ಇತ್ತು. ದೊಡ್ಡ ನಟರ ಜೊತೆ ಒಂದು ನೋಡಿ, ಅಭಿನಯ ಮಾಂತ್ರಿಕ ಕಿಶೋರ್ ಸರ್, ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್. ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಇಂದ್ರ ಅವರು, ಉಮೇಶ್ ಅಣ್ಣ, ಎಲ್ಲ ಕಲಾವಿದರ ಜೊತೆ ಒಂದು ಸೀನ್ ನಾವು ಆಕ್ಟ್ ಮಾಡ್ತೀವಿ. ವೈಬ್ರೇಷನ್ ನನಗೆ ಅನ್ಸುತ್ತೆ ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು. ನನ್ನ ಕೌಂಟ್ರಿಗೆ ಅವ್ರ ಕೌಂಟ್ರಿಗೆ ನಾನು ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಗೆಟಪ್ ಅನ್ನ ಬಹಳ ಸದುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೆ ಮಾಡದೇ ಇರುವಂತ ವಿಶೇಷವಾದ ಪಾತ್ರ, ನಿಮ್ಮ ನಿರೀಕ್ಷೆಗೆ ಬೆಳೆದಂತ ಪಾತ್ರ. ಕಮಲ್ ಶ್ರೀದೇವಿ ಅದ್ಭುತವಾದಂತ ಸಿನಿಮಾಗಳ ಪಟ್ಟಿಯಲ್ಲಿ ಸೇರ್ಕೊಳ್ಳಿ. ಇದಕ್ಕೆ ಈ ಪಿಕ್ಚರ್ ಚಾನ್ಸ್ ಸಿಕ್ತು. ಒಂದಿನ ಈ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದೆ, ರಾಜವರ್ಧನ್ ಅವರು ನನಗೊಬ್ರು ಪೊಲೀಸ್ ಸಿಕ್ಕಿದ್ರು ಅಂತಂದ್ರು. ಏನೋ ಈ ಕಾಕಿ ಬಿಡಂಗ್ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವ್ ಪೊಲೀಸಾ ನೆಗೆಟಿವ್ ಪೊಲೀಸ್? ಪಾಸಿಟಿವ್ ಸರ್. ಯಾಕಂದ್ರೆ ಸೀರಿಯಲ್ ಅಲ್ವೇ ನೆಗೆಟಿವ್ ಪೊಲೀಸ್ ಮಾಡಿದ್ರು. ಹ್ಞೂ ಸರ್, ಇಲ್ಲೇ ಒಳ್ಳೆ ಸರ್. ಥ್ಯಾಂಕ್ ಯು. ಸಚಿನ್ ಸರ್, ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಎಲ್ರಿಗೂ ಥ್ಯಾಂಕ್ ಯು. ಇದು ನನ್ನ ಸಿನಿಮಾ ಜರ್ನಿಯಲ್ಲಿ 2ನೇ ಪ್ರೆಸ್ ಮೀಟ್ ಸರ್. 2ನೇ ಪ್ರೆಸ್ ಮೀಟ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಇಷ್ಟು ದೊಡ್ಡ ತಾರಾಗಣದ ಮಧ್ಯೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನನ್ನ ಹೆಸರು ಸರ್, ನನ್ನ ಹೆಸರು ಪ್ರವೀಣ್ ಜೈನ್ ಅಂತ. ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ ಕನ್ಸಾಗಿರುತ್ತೆ ಸಣ್ಣ ವಯಸ್ಸಿಂದ ಇವ್ರ ಜೊತೆ ಮಾಡಬೇಕು, ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಬೇಕು ಅಂತ. ಸುನಿಲ್ ಸರ್ ನನ್ನ ಕಳೆದ್ಬಿಟ್ಟು ಹಿಂಗಿಂಗ್ ಪಾತ್ರ ಇದೆ, ರಾಜ್ ಸರ್ ಹೆಸರು ಹೇಳಿದ್ರು. ಅವಾಗ ಅನ್ಕೊಂಡೆ, ರಾಜ್ ಸರ್ ಜೊತೆ ನಾನು ಸಿನಿಮಾ ಮಾಡ್ತಿದ್ದೀನಿ ಅನ್ಕೊಂಡೆ ಫಸ್ಟ್ ಬಂದಾಗ. ಅದಾದ್ಮೇಲೆ ಇಲ್ಲ, ಇವರು ಪ್ರೊಡಕ್ಷನ್ ಕಡೆಯಿಂದ ಕೆಲಸ ಮಾಡ್ತಿದ್ದಾರೆ. ಸಚಿನ್ ಸರ್ ಅಂತ ನಂಗೆ ಗೊತ್ತಿರಲಿಲ್ಲ, ಹಾನೆಸ್ಟ್ ಆಗಿ ಹೇಳ್ತೀನಿ, ಸಚಿನ್ ಸರ್ ಯಾರಂತ ಗೊತ್ತಿರಲಿಲ್ಲ. ಅವ್ರ ಜೊತೆ ಜಾಸ್ತಿ ಕಾಂಬಿನೇಷನ್ ಸೀನ್ಸು ಇರಲಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಇತ್ತು. ನಂಗನ್ಸು ಇವರು ಒಳ್ಳೆ ಪಳಗಿರೋರೆ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಪ್ರೊಡಕ್ಷನ್ಗೆ. ಪರಿಚಯ ಇಲ್ಲದೇನೆ ಕರೆಸಿದ್ರಿ ಸರ್, ಇವಾಗ ಪರಿಚಯ ಇದೆ, ನೆಕ್ಸ್ಟ್ ಬಿಡ್ಬೇಡಿ ನಮ್ಮಂತೂ ಅಂತ. ಅದೇ ರೀತಿ ತಾರಾಗಣದ ಬಗ್ಗೆ ಮಾತಾಡ್ಬೇಕಾದ್ರೆ ಕಿಶೋರ್ ಸರ್ ಆಗಿರ್ಬೋದು, ಮಿತ್ರ ಸರ್ ಆಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಒಂದು ನನ್ನ ಭಾಗ್ಯ. ಅದೇ ರೀತಿ ಅವ್ರ ಕಡೆಯಿಂದ ನಾನು ತುಂಬಾ ಕಲಿಬಹುದು ಅನ್ನುವಂತ ಆಸೆಯಿಂದ ಕೆಲಸ ಮಾಡಿದೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ನಾನು ಡಬ್ಬಿಂಗ್ ಮುಗಿಸಿ ತುಂಬಾ ದಿನ ಆಗಿತ್ತು ಸರ್. ಡೈರೆಕ್ಟರ್ ಸರ್ ವಿಷಯ ಗೊತ್ತಿರಲಿಲ್ಲ.
ನಿನ್ನೆ ನಾನು ಒಂದು ಇನ್ನೊಂದು ಸಿನಿಮಾ ಡಬ್ಬಿಂಗ್ ಹೋಗಿದ್ದಾಗ ಈ ಸಿನಿಮಾದ ಬಗ್ಗೆ ಮಾತಾಡಿದ್ರು. ಖುಷಿ ಆಯ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡಿದ್ರು ಸರ್. ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಮಾಡಿದಿರ ಅಂತ ಹೇಳಿದ್ರು. ಸೊ ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಸರ್, ಅದೇ ರೀತಿ ರಾಜ್ ಸರ್, ಸಚಿನ್ ಸರ್, ಪ್ರೊಡಕ್ಷನ್ ಹೌಸ್. ಧನ್ಯವಾದಗಳು. ಥ್ಯಾಂಕ್ ಯು. ಅದೇ ನಿಮ್ಮ ಕ್ಯಾರೆಕ್ಟರ್ ಅಂತ ಹೇಳಿ ಎಲ್ಲ ಥ್ಯಾಂಕ್ಸ್ ಕೊಟ್ಟು ನಿಮ್ಮ ಪಾತ್ರಗಳ ಬಗ್ಗೆ ಹೇಳಿ. ಸರ್, ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹೋಗೋ ಹುಡುಗ, SSLC ಹಂಗ. ಓಕೆ, 18 ವರ್ಷ, ಇನ್ನೇನು ಯೌವನಕ್ಕೆ ಬರ್ಬೇಕಾಗಿರುವಂತ ಹುಡುಗ. ಆ ಟೈಮಲ್ಲಿ ಓದ್ಬಿಟ್ಟು ಬೇರೆದ್ರ ಬಗ್ಗೆ ತಲೆ ಹೋಗ್ತಾ ಇರುತ್ತೆ. ಸೊ ಆ ತಲೆ ಹೋದಾಗ ಯಾವ ರೂಟ್ ಹಿಡಿತಾನೆ, ಅದರಿಂದ ಎಲ್ಲಿಗೆ ಹೋಗ್ತಾನೆ, ಯಾವ ವಿಷಯದಲ್ಲಿ ಸಿಕ್ಕಾಕೊಳ್ತಾನೆ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಪಾತ್ರ ಹೋಗುತ್ತೆ. ಸೊ ಒಂದಷ್ಟು ನಿಮಿಷ ನನ್ನ ಮೇಲೆ ಏನೋ ಕಾನ್ಸಂಟ್ರೇಷನ್ ಬರುತ್ತೆ, ಅದೇ ನಂಗೆ ಖುಷಿ. ಯಾಕಂದ್ರೆ ಬೇರೆ ಸಿನಿಮಾದಲ್ಲಿ ನಾವು ಬಂದಾಗ ಕಾಮಿಡಿ ಆರ್ಟಿಸ್ಟ್ ಅಂದ್ರೆ ಹೀರೋ ಜೊತೆ ಫ್ರೆಂಡ್ ಆಗಿ ಅಥವಾ ಇನ್ನೊಂದೇನೋ ಕಾಮಿಡಿ ಸೀನ್ಸ್ ಮಾತ್ರ ಕರ್ಸ್ಕೋತಾರೆ. ಬಟ್ ಇದರಲ್ಲಿ ನನ್ನ ಮೇಲೆ ಒಂದು ಇಷ್ಟು ನಿಮಿಷ ಕಾನ್ಸಂಟ್ರೇಷನ್ ಹೋಗಿ ಏನೋ ಪ್ರಶ್ನೆ ಬೀಳುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಒಂದ್ಸರಿ. ಅದೇ ಸರ್, ನಾನು ಫಸ್ಟ್ ಅನ್ಕೊಂಡಿದ್ದೆ ಆಮೆ ಆಗಿರ್ಬೋದು, ಅಂದ್ರೆ ಸಣ್ಣ ಹುಡುಗ ಅಂತ. ಬಟ್ ಉಮೇಶ್ ಸರ್ ಬಿಡ್ಕೊಡ್ತಾ ಇಲ್ಲ. ನನಗೆ ಇವಾಗ ಕನ್ಫ್ಯೂಷನ್ ಯಾವ್ದಾಗಿರ್ಬೋದು ಅಂತ. ಮೋಸ್ಟ್ಲಿ ಗೂಬೆನೂ ಬಿಟ್ಕೊಡ್ತಾ ಇಲ್ಲ ಇವರು. ನನ್ನ ಪ್ರಕಾರ ಬೆಕ್ಕೆ ಆಗಿರ್ಬೇಕು, ಒಂದ್ ಸ್ವಲ್ಪ ಸ್ಕಿನ್ ಟೋನ್ ಹಂಗೆ ಇದೆ ನಂದು. ಸೊ ಆಗಿರ್ಬೋದು ಅಂತ ನಂದೊಂದು ಗೆಸ್. ಹಾಯ್, ನನ್ನ ಹೆಸರು ಕರುಣಾರಾಯಣ್ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನನ್ನ ಕರೆದ ಚಾನ್ಸ್ ಕೊಡೋದಕ್ಕೆ ರಾಜವರ್ಧನ್ ಅವ್ರಿಗೆ, ಹಾಗೆ ಸಚಿನ್ ಅವ್ರಿಗೆ ಮತ್ತೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೂ ಸಹ ಈ ಸಿನಿಮಾ ಸಿಕ್ಕಿದ್ದು ಜಿಮ್ಮಿಂದಲೇ, ಅವ್ರ ತರನೇ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಶ್ರೀನಿವಾಸ್ ಗೌಡ್ರ ಜಿಮ್ಗೆ. ಹಾಗೆ ಇದರಲ್ಲಿ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ರಾಜವರ್ಧನ್ ಬ್ರೋ, ಖಂಡಿತ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ. ಹಾಗೆ ನನಗೊಂದು ಆಸೆ ಇತ್ತು, ಇವ್ರ ಜೊತೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ, ಅದನ್ನು ಸಹ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಸರ್, ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟು ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೆ ನಾಗೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಸಾಂಗ್ ತುಂಬಾ ಅದ್ಭುತವಾಗಿ ನನ್ನ ಚೆನ್ನಾಗಿ ತೋರಿಸಿದ್ರ, ಥ್ಯಾಂಕ್ ಯು. ಸಚಿನ್ ಬ್ರೋ, ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಇಬ್ರು ಗೆಳೆಯರು ನಟರಾಗಿ ನಿರ್ಮಾಪಕರಾಗಿದ್ದೀರಾ, ಥ್ಯಾಂಕ್ ಯು. ಇದೇ ತರ ಇನ್ನೊಂದಷ್ಟು ನಮ್ಮಂತ ಕಲಾವಿದರಿಗೆ ಕರೆದ ಅವಕಾಶ ಕೊಟ್ಟು ಮತ್ತೆ ಇನ್ನೊಂದಷ್ಟು ಜನಗಳಿಗೆ ಅನ್ನ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಆಲ್ ದ ಬೆಸ್ಟ್ ಇಬ್ರು ಗೆಳೆಯರಿಗೆ. ಫಸ್ಟ್ ಆಫ್ ಆಲ್ ನಾನು ರಾಜವರ್ಧನ್ ಅಣ್ಣನಿಗೆ, ಪ್ರವೀಣ್ ಸರ್ಗೆ ಮತ್ತೆ ನಮ್ಮ ಸುನಿಲ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಉಮೇಶ್ ಅಣ್ಣ ಆಗಿರ್ಬೋದು, ರಾಘವ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಟ್ರಾವೆಲಿಂಗ್ ಮಾಡೋಂಥ ಅವಕಾಶ ಸಿಕ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ. ಯಾಕಂದ್ರೆ ನಮ್ಮಂತ ಮಿಡಿಲ್ ಕ್ಲಾಸ್ ಹುಡುಗರು ಈ ತರ ಎಷ್ಟೋ ಜಾಗದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಇವತ್ತು ಈ ತರ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ ಅಂದ್ರೆ ಥ್ಯಾಂಕ್ ಯು ಅಣ್ಣ. ರಾಜವರ್ಧನ್ ಅಣ್ಣ, ಲವ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸಚಿನ್ ಸರ್. ನನ್ನ ಕ್ಯಾರೆಕ್ಟರ್ ಹೆಸರು ಕಾರ್ಟೂನ್ ಅಂದ್ಬಿಟ್ಟು, ಒಂದು ಲಾಂಚಲ್ಲಿ ಮ್ಯಾನೇಜರ್ ಕಮ್ ಓನರು. ಇದಕ್ಕೆ ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಇವರು ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು. ಸೊ ಏನು ಟೀಮ್ ಇದೆ ಸುನೀಲ್ ಸರ್ ಜೊತೆ ಮತ್ತು ನಮ್ಮ ರಾಜವರ್ಧನ್ ಬ್ರದರ್ ಜೊತೆ. ಸೊ ಗಜರಾಮ ಮಾಡಿದ್ದೆ. ಸೊ ಆ ಗಜರಾಮ ಮಾಡಿ ಅಲ್ಲಿಂದ ನಮ್ಮ ಈ ಬಾಂಧವ್ಯ ತುಂಬ ಕ್ಲೋಸ್ ಆಗಿ, ಸೊ ಅದೇ ರೀತಿ ಅವ್ರು ಹೇಳಿದರು ಗಜರಾಮ ಮಾಡಿದ್ದಾದ್ಮೇಲೆ ನಮ್ಮ ಇನ್ನೊಂದು ಪ್ರಾಜೆಕ್ಟಲ್ಲಿ ಮಾಡ್ತೀಯ ನೀನು ಅಂತ. ಸೊ ಅದೇ ರೀತಿಯೇ ಗಜರಾಮ ಚಿತ್ರ ಮುಗಿದ ನಂತರ ಸೊ ಕಮಲ್ ಶ್ರೀದೇವಿ ಅನ್ನೋ ಮೂವಿಯಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಇಷ್ಟೊಂದು ಜನ ಸೆಂಟ್ರಲ್ಲಿ, ಸೊ ನಾವೆಲ್ಲ ನಾರ್ಮಲ್ ಆಗಿ ಇರ್ತಿದ್ವಿ. ಫಸ್ಟ್ ಬೇರೆ ಮೂವಿ ಮಾಡಿದ್ವಿ, ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟು. ಸೊ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಥರ ಮಾತನಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಕಿಶೋರ್ ಸರ್ ಜೊತೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಒಂದು ನಟನೆ ಮಾಡೋದಕ್ಕೆ, ಒಂದು ಮಾತನಾಡೋದಕ್ಕೆ ಒಂಥರ ಖುಷಿ ಆಗ್ತದೆ. ಒಂದು ಕಡೆ ಶಿವರಿಂಗ್ ಸಹ ಆಗ್ತದೆ. ಯಾಕಂತಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದ್ರೆ ಒಂಥರ ಖುಷಿ. ಸೊ ಒಂದು ಈ ಮೂವಿಯಲ್ಲಿ ಕೊಟ್ಟಂತಹ ಚಾನ್ಸ್ ಕೊಟ್ಟಂತಹ ಸುನೀಲ್ ಸರ್ಗೆ ಮತ್ತು ರಾಜವರ್ಧನ್ ಬ್ರದರ್ಗೆ ಮತ್ತು ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಿತಾ ಭೂಪಯ್ಯ. ಸೊ ಎಲ್ಲರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯಿತು ಇವರೆಲ್ಲರ ಜೊತೆ ವರ್ಕ್ ಮಾಡಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡುವಾಗ ಮಜಾ ಇರಲ್ಲ ಅಂತ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕು ಅಂತಲೇ ಈ ಒಂದು ಸ್ಕ್ರಿಪ್ಟ್ನ ಆಪ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ರಾಜ್ ಅವ್ರಿಗೆ, ಪ್ರವೀಣ್ ಸರ್ಗೆ, ಸಚಿನ್ಗೆ ಹಾಗೆ ನಮ್ಮ ಸುನಿಲ್ ಸರ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಈ ಪಾತ್ರದ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೆಲಸ ಮಾಡಿರೋದಕ್ಕಿಂತ ರಾತ್ರಿ ಚರ್ಚೆ ಮಾಡಿದ್ವಿ. ಆ ಚರ್ಚೆನೇ ಈ ಒಂದು ಅದ್ಭುತ ಪೋಸ್ಟರ್ಗೆ ಕಾರಣ ಆಗಿದೆ. ಸರ್ ಸ್ವಲ್ಪ ಸೆಂಟರ್ ಬನ್ನಿ ಸರ್, ಲೈಟಿಂಗ್. ಅದೇನಿಲ್ಲ, ಈ ಪೋಸ್ಟರ್ ಮಾಡೋದಕ್ಕಿಂತ ಹಿಂದೆನೇ ಅವರೊಂದಿಷ್ಟು ರೆಫರೆನ್ಸ್ಗಳು, ಐಡಿಯಾಸ್ಗಳು ಇಟ್ಕೊಂಡಿದ್ರು. ಎಲ್ಲ ಸಿನಿಮಾನು ಅದೇ ಥರ ಒಂದು ರೆಫರೆನ್ಸ್ ಆಗಲಿ, ಆ ತಂಡ ಮಾಡ್ಕೊಂಡಿರುವ ರಿಸರ್ಚ್ ಏನಿದೆ ಅದೊಂದು ಈ ಅದ್ಭುತ ಡಿಸೈನ್ ಆಗೋದಕ್ಕೆ ಕಾರಣ ಆಗುತ್ತೆ. ಥ್ಯಾಂಕ್ ಯು. ಆಚಾರ್ಯರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಎಲ್ಲರೂ ಮಾತಾಡಿದ್ದಾರೆ. ಸೊ ನಂದು ಮಾತ್ರ ಕ್ಯಾಮ್ರಾ ಮಾತಾಡಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಮಾತಾಡಲಿಕ್ಕೆ ಐ ಥಿಂಕ್ ಐ ಡನ್ ಪ್ರಾಪರ್ ಜಾಬ್. ಎಲ್ಲೆಲ್ಲಿ ಶೂಟ್ ಮಾಡ್ರಿ, ಲೊಕೇಶನ್ಸ್ಗಳು ಏನು ಚೆನ್ನಾಗಿ ಮೈಸೂರಲ್ಲಿ ಮತ್ತೆ ಎಲ್ಲ ಸೆಟ್ ಆಗಿದೆ. ಸೊ ಸ್ವಲ್ಪ ಲೈಟ್ ಅಪ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಇವರು ಆರ್ಟ್ ಬ್ಯಾಕ್ಗ್ರೌಂಡ್, ಸೊ ಹೆವಿ ಡಿಸ್ಕಷನ್ ಇವರೊಟ್ಟಿಗೆ ಜಾಸ್ತಿ ಇದೆ. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಟೋನಲ್ಲಿ ಮಾಡುವಂಥ ಡಿಸೈಡ್ ಆಗಿದೆ. ಸಿನಿಮಾ ಒಳಗಡೆ ಸಿನಿಮಾ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಬದಲಾವಣೆ ಐ ಥಿಂಕ್ ಕ್ವಾಲಿಟಿ ವೈಸ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ದೇ ಮಿಸ್ಯೂಸ್ ದ ಹೋಲ್ ಥಿಂಗ್ ಆಲ್ಸೋ ಐ ಕ್ಯಾನ್ ಸೇ. ಬಿಕಾಸ್ ಈಗ ಹೇಗಾಗಿದೆ ಅಂದರೆ ಶೂಟ್ ಮಾಡ್ತಾ ಹೋಗ್ಬೋದು, ಎಷ್ಟು ಬೇಕು ಶೂಟ್ ಮಾಡ್ಬೋದು. ಮುಂಚೆ ಆಗಿರಲಿಲ್ಲ. ಸೊ ದರ್ ವಾಸ್ ಅ ಲಿಮಿಟೇಷನ್ ಯೂಸಿಂಗ್ ಸ್ಟಾಕ್ ಫುಟೇಜ್. ಸೊ ಇವಾಗ ಹಾಗಿರಲ್ಲ. ಸೊ ಇಟ್ ಇಸ್ ಜಸ್ಟ್ ಶೂಟ್. ಸೊ ದ ಆಪರ್ಚುನಿಟಿ ಇಸ್ ಮೋರ್. ಸೊ ಎಲ್ಲರಿಗೂ ಜಾಸ್ತಿ ಆಪರ್ಚುನಿಟಿ ಜಾಸ್ತಿ ಇದೆ. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಆ್ಯಂಡ್ ಸಮ್ ಇಸ್ ಶೂಟಿಂಗ್ ಮೋರ್. ಸೊ ಲಿಮಿಟೇಷನ್ ಗೊತ್ತಾಗಲ್ಲ ಎಲ್ಲಿ ಸ್ಟಾಪ್ ಮಾಡಬೇಕಂತ. ನಾವು ತೆಗಿತಾ ಹೋಗ್ಬೋದು ಎಷ್ಟು ಬೇಕಾದ್ರೆ. ರೀಟೆಕ್ಸ್ ಜಾಸ್ತಿ ಆಗುತ್ತಲ್ಲ ಕಲಾವಿದರಿಗೆ. ಐ ಡೋಂಟ್ ನೋ, ಐ ಥಿಂಕ್ ದೇ ಶುಡ್ ಆನ್ಸರ್. ಅಲ್ಲ ನಿಮ್ಮ ಟೈಮ್ ನಮಗೆ ಅದು ಖುಷಿ. ಅಲ್ಲ ಟೈಮ್ ಜಾಸ್ತಿ ಇದೆಯಲ್ಲ, ರೀಟೆಕ್ ಪ್ರೊಡ್ಯೂಸರ್ಗೆ ಕಷ್ಟ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಟೈಮ್ ವೇಸ್ಟ್ ಆಗುತ್ತೆ, ರೀಟೇಕ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಆ್ಯಕ್ಚುಲಿ ಈ ಫಿಲ್ಮ್ ಏನು ಹೇಳಿದ್ರೆ ನಾವು ಏನು ಪ್ಲಾನ್ ಮಾಡಿ ಅಷ್ಟೇ ಶೂಟ್ ಮಾಡಿದ್ದಾರೆ. ಸೊ ನಂಬರ್ ಆಫ್ ಡೇಸ್ ಆಗಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಪ್ರಾಪರ್. ಸೊ ಇವನ್ ಸೆಟ್ ಆಗಿ ಲೈಟ್ ಅಪ್ ಮಾಡಿ ಈ ಥರ ಶಾರ್ಟ್ಸ್ ಈ ಥರ ಫಸ್ಟೇ ಡಿಸೈಡ್ ಆಗಿತ್ತಲ್ಲ. ಸೊ ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಆನ್ ಪೇಪರ್ ಫಸ್ಟ್. ಸೊ ಐ ಥಿಂಕ್ ಇಟ್ ವಾಸ್ ಈಸಿ. ಆ ಥರ ನಾಗೇಶ್ ಸರ್ನ ನಾನು ಒಂದು 15 ವರ್ಷದಿಂದನೇ ಒಂದು ಸಿನಿಮಾ ಸೆಟ್ಟಲ್ಲಿ ನಾನು ಆ್ಯಸ್ ಎ ಫ್ಯಾನ್ ಆಗಿ ಹೋಗಿ ಮೀಟ್ ಮಾಡಿದ್ದೀನಿ. ನನ್ನ ಒಲವಿನ ಬಣ್ಣ ಅಂತ ಒಂದು ಶೂಟ್ ಮಾಡ್ತಿದ್ರು. ಅವತ್ತು ಫಸ್ಟ್ ಡಿಜಿಟಲ್ ನೀವು ಹೇಳಿದ ತಕ್ಷಣ ನಂಗೆ ನೆನಪಾಯಿತು. ಒಂದು ವೈಪರ್ ಅಂತ ಕ್ಯಾಮ್ರಾ ಬಂದಿತ್ತು. ಆ ಕ್ಯಾಮ್ರಾ ಹೇಗಿದೆ ಅಂತ ನೋಡಬೇಕು ಅಂದ್ಬಿಟ್ಟು ನಾವು ಆರ್ಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದರಿಂದ ಅವತ್ತು ಹೋಗಿ ನಿಂತ್ಕೊಂಡು ಇಡೀ ಸಿನಿಮಾನ ಶೂಟ್ ನಾನು ನೋಡಿದೆ. ಅದು ಸರ್ ಗೊತ್ತಿಲ್ಲ ಮೇ ಬಿ ಅದು. ಸೊ ಅದಾಗಿ ಅದಾದ್ಮೇಲೆ ಒಂದು 10-15 ಇಯರ್ಸ್ ಆದಮೇಲೆ 12 ಇಯರ್ಸ್ ಆದಮೇಲೆ ಜೊತೆಗೆ ಸಿನಿಮಾ ಮಾಡೋಂಥ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಂತೋಷ್ ಅಷ್ಟೇ ನನ್ನ ಜೂನಿಯರ್ ಆಗಿದ್ರು. ಸಂತೋಷ್ CKP ಎಲ್ಲ ತುಂಬ ದೊಡ್ಡ ಟ್ಯಾಲೆಂಟ್ಸ್ಗಳು. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಿರೋರು. ಇವತ್ತು KGF ಮಾಡ್ತಿದ್ದಾರೆ, ಕಾಂತಾರ ಮಾಡ್ತಿದ್ದಾರೆ. ಯಾರು ಅಷ್ಟು ಈಸಿಯಾಗಿ ಕೊಡಲ್ಲ. ಇವತ್ತು ಕಲೆ ಇದ್ದವನಿಗೆ ಮಾತ್ರ ಬೆಲೆ ಅನ್ನೋದು ನಾನು ತುಂಬ ಅಚ್ಚುಕಟ್ಟಾಗಿ ನಂಬ್ತೀನಿ. ಸೊ ಇವರೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾಕಂದರೆ ಜಸ್ಟ್ ಒಂದು ಪೋಸ್ಟರು, ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕಿ ಒಂದು ಕ್ರಾಪ್ ಮಾಡಿ ಕಳಿಸ್ಕೊಡೋದಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕಾಲ್ ಮಾಡ್ತಾರೆ, ಕೇಳ್ತಾರೆ, ತುಂಬ ಡಿಸ್ಕಷನ್ ಆಗುತ್ತೆ. ಇವ್ರದ್ದು ಇಡೀ ಒಂದು 7-8 ಜನ ಟೀಮ್ ಇದೆ. ಇವರು ಸಂತೋಷ್ ನಾವೆಲ್ಲ ಮಾನಿಟರ್ ಮಾಡ್ತಿರ್ತಾರೆ, ಎಲ್ಲಿದ್ರು ಮಾನಿಟರ್ ಮಾಡ್ತಾರೆ. ಸೊ ಇವರೆಲ್ಲ ಹಾರ್ಡ್ ವರ್ಕಿಂದಾನೆ ಈ ಪೋಸ್ಟರ್ ಆಗಿರ್ಬೋದು ಇಷ್ಟು ಮಾತಾಡ್ತಿರೋದು. ಯಾಕಂದ್ರೆ ನಾವು ಒಂದು ಹೀರೋ ಹೀರೋಯಿನ್ ಫೋಟೋ ಬಿಡ್ಬೋದಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸರಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಇತ್ತು. ಅದಕ್ಕೋಸ್ಕರನೇ ಈ ಥರದ್ದು. ಇದಕ್ಕಿಂತ ಒಂದು ಎಕ್ಸ್ಟ್ರಾಡಿನರಿ ಫೋಟೋ ಒಂದು ಪೋಸ್ಟರ್ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಸರ್ ಡಾಲಿ ಧನಂಜಯ ಆಗಿದ್ದು ಅದೇ ಟೀಮಲ್ಲಿ.
ಅಂದ್ರೆ ಜಿಮ್ಮು ಅನ್ನೋಕ್ಕಿಂತ ಅದೊಂಥರ ಕಲಾವಿದರ ಸಂಘ ಆಗ್ಬಿಟ್ಟಿದೆ ಸರ್. ಇಲ್ಲ ಕಲಾವಿದರ ಸಂಘದಲ್ಲಿ ಜನ ಸೇರ್ತಾರೋ ಗೊತ್ತಿಲ್ಲ, ಬಟ್ ಆ ಜಿಮ್ಮಲ್ಲಿ ಎಲ್ಲರೂ ಇರ್ತೀವಿ. ನಾನು, ಧನಂಜಯ, ಡಾರ್ಲಿಂಗ್ ಕೃಷ್ಣ, ಲೂಸ್ ಮದ, ತುಂಬಾ ಜನ ಇದ್ದೀವಿ ಅಲ್ಲಿ. ಸೊ ಅಲ್ಲೇ ಇಲ್ಲೆಲ್ಲ ಎಲ್ಲರೂ ಸಿಗೋದು ಬೆಟರ್. ದೆನ್ ಕೀರ್ತನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಅಂದರೆ ಆ್ಯಸ್ ಎ ಮ್ಯೂಸಿಷಿಯನ್ ಮೋರ್ ದೆನ್ 15 years ಆಯಿತು. ಆ್ಯಸ್ ಎ ಮ್ಯೂಸಿಕ್ ಪ್ರೊಡ್ಯೂಸರ್ ಮೋಸ್ಟ್ಲಿ ವರ್ಕಿಂಗ್ ವಿತ್ ಲಾಟ್ ಆಫ್ ಪೀಪಲ್. ಇದು ನಾಗೇಶ್ ಸರಿಂದ ರಾಜ್ ಬ್ರದರ್ ಪರಿಚಯ ಆದರು. ಸೊ ಆಲ್ಮೋಸ್ಟ್ ಒಂದು 4-5 years ಬ್ಯಾಕ್ ವಿ ಮೆಟ್ ಆ್ಯಂಡ್ ವಿ ಹ್ಯಾಡ್ ಲಾಟ್ ಆಫ್ ಪ್ಲಾನ್ಸ್. ಸೊ ಫೈನಲಿ ಇದು ದ ಒನ್ ಬೆಸ್ಟ್ ಥಿಂಗ್ ಐ ಹ್ಯಾವ್ ಸೀನ್ ಅಂದರೆ ಒನ್ಸ್ ಪ್ಲ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ ಒಂಥರ ಎಕ್ಸಿಕ್ಯೂಷನ್ ಮಸಲ್ಲೇ ಇಟ್ ಈಸ್ ವೆರಿ ಡಿಫರೆಂಟ್. ಕಂಟಿನ್ಯೂಸ್ಲಿ ವಿ ಆರ್ ಆಲ್ ವರ್ಕಿಂಗ್ ಆ್ಯಂಡ್ ಸುನಿಲ್ ಸರ್ ಇರ್ಬೋದು, ಸಚಿನ್ ಸರ್ ಇರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಮ್ಯೂಸಿಕಲಿ ಇಟ್ಸ್ ಮೋರ್ ದೆನ್ ಎನಿಥಿಂಗ್ ಚಾಲೆಂಜ್ ಏನಂದ್ರೆ ಎಲ್ಲ ತುಂಬಾ ಅಂದ್ರೆ ಏನು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್, ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ. ಸೊ ಇಲ್ಲಿ ಎಲ್ಲಿ ಸ್ಕೋರ್ ಇಡ್ದೇನೆ ನೋಡ್ಬೇಕಾದ್ರೆ ಇಟ್ ಇಸ್ ವೆರಿ ವೆರಿ ಅಪ್ಲಿಫ್ಟಿಂಗ್. ಸೊ ಅದಕ್ಕೆ ಸ್ಕೋರ್ ಮಾಡೋದು ಇಟ್ಸ್ ಅಂದ್ರೆ ಇಟ್ಸ್ ಎಕ್ಸ್ಟ್ರೀಮ್ ಚಾಲೆಂಜಿಂಗ್ ಆ್ಯಂಡ್ ವರ್ಕಿಂಗ್ ವಿತ್ ದಿಸ್ ಟೀಮ್ ಇಟ್ ಸೆಲ್ಫ್ ವಾಸ್ ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ ಯು. ಇದು ಒಂದು ಬಂದು ಸೆಂಟಿಮೆಂಟಲ್ ಸ್ಕೋರಲ್ಲೇ ಬರುತ್ತೆ ಅದು. ಇನ್ನೊಂದು ಸಾಂಗ್ ಇಸ್ ಎ ಸಿಚುವೇಶನಲ್ ರೊಮ್ಯಾನ್ಸ್. ಪೀಟರ್ ಅವರು ಬಂದಿದ್ದಾರೆ ಬನ್ನಿ. ಈ ಸಿನಿಮಾನ OSS ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಮಾತಾಡಿದ್ವಿ. ಸೊ ಯಾವಾಗಲೂ ಪ್ರತಿ ಸಾರಿ ಸಿನಿಮಾ ಮುಗಿದು ಲಾಸ್ಟಲ್ಲಿ ಅವ್ರಗಳ ಹತ್ರ ಎಲ್ಲ ಹೋಗ್ತೀವಿ. ನಾನು ಟೈಟಲ್ ಹಾಕ್ತೀನಿ ಬರಲೇಬೇಕು ದಯವಿಟ್ಟು ನೀವು. ಸೊ ಇವತ್ತಿಂದನೇ ಬೇರೆ ಕಡೆ ದುಬೈ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋಣ ಅಂದ್ಬಿಟ್ಟು ಅವ್ರನ್ನ ಕರೆದಿದ್ದೀನಿ. ಪೀಟರ್ ಅಂತ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿನ್ ಅವ್ರಿಗಾಗಿರ್ಬೋದು ಆ್ಯಂಡ್ ರಾಜವರ್ಧನ್ ಆಗಿರ್ಬೋದು. ಕೆಲವು ದಿನದ ಹಿಂದೆ ನಾನು ರಾಜವರ್ಧನ್ ಅವ್ರನ್ನ ಮೀಟ್ ಆದೆ. ಸೊ ನನಗೆ ಅವ್ರಲ್ಲಿ ಪ್ಯಾಷನ್ ಇಷ್ಟ ಆಯಿತು. ಸೊ ಅವ್ರು ಒಂದೇ ಮಾತು ಹೇಳಿದ್ದು, ನಾವು ಓವರ್ಸೀಸಲ್ಲಿ ಏನು ಮಾಡ್ಬೋದು. ಸೊ ಇದೇ ಕಾರಣಕ್ಕೋಸ್ಕರನೇ ನಾನು ಕೆಲವು ತಿಂಗಳ ಹಿಂದೆ ಇದೇ ಸ್ಟೇಜಲ್ಲಿ ನಾವು ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ದೊಡ್ಡ ಕನ್ನಡದ ಒಂದು ಅತಿ ದೊಡ್ಡ ಕಾರ್ಯಕ್ರಮನ ದುಬೈಯಲ್ಲಿ ಮಾಡಿದ್ದೆ ಫೆಬ್ರವರಿಗೆ. ಅದು ಪ್ರೆಸ್ ಮೀಟು ಇಲ್ಲೇ ಮಾಡಿದ್ದು. ಅನೇಕರು ಬಂದಿದ್ರಿ, ಅವನು ಸರ್ ನೀವೆಲ್ಲ ಇದ್ರಿ. ಸೊ ನನ್ನ ಉದ್ದೇಶ ಇದ್ದಿದ್ದಂತೆ ಕನ್ನಡ ಸಿನಿಮಾಗಳು ದುಬೈಗೆ ಬರಬೇಕು. ನಾಟ್ ಓನ್ಲಿ ದುಬೈ, ಅಟ್ಲೀಸ್ಟ್ ಗಲ್ಫ್, ಎಂಟರ್ ಗಲ್ಫ್ ಕವರ್ ಮಾಡಬೇಕು ಅಂತೇಳಿ ಈಗಾಗಲೇ ಅನೇಕ ಚಿತ್ರಗಳು, ದೊಡ್ಡ ದೊಡ್ಡ ಸಿನಿಮಾ ಆಗಿರ್ಬೋದು, ಕಾಟೇರ್ ಆಗಿರ್ಬೋದು, ಬ್ಯಾಂಡ್ ಬ್ಯಾನರ್ಸ್ ಆಗಿರ್ಬೋದು, ಅನೇಕ ಚಿತ್ರಗಳು ಮಾಡಿಕೊಂಡು ಬಂದಿದ್ದೀನಿ. ಸೊ ನಮ್ಗೆ ಇಲ್ಲಿ ಥರ ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಆಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ತುಂಬ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕೇರ್ಫುಲ್ ಆಗಿ ಪ್ರತಿಯೊಂದನ್ನು ಚೆಕ್ ಮಾಡಿನೇ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೋಸ್ಕರ ನಾನೇ ಒಂದು ಸ್ವಂತ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಲೈಸೆನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ ಎಂಟೈರ್ ಗಲ್ಫ್ ತಗೊಂಡು ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತೀವಿ. ಅದಕ್ಕೆ ಈ ಮುಖಾಂತರ ನಾನು ಹೇಳೋದಂದ್ರೆ ಕನ್ನಡ ಚಿತ್ರನ ನಾವು ಅತಿ ಹೆಚ್ಚು ಅಲ್ಲಿ ರಿಲೀಸ್ ಮಾಡಬೇಕು. ಪ್ರಮೋಷನ್ಸ್ ಆಗಲಿ ಅಥವಾ ಎನಿಥಿಂಗ್ ಈ ಥರ ಟೀಸರ್ ಲಾಂಚ್ ಆಗಿರ್ಬೋದು, ಪ್ರಮೋಷನ್ ಈಗ ಆಡಿಯೋ ಲಾಂಚ್ ಆಗಿರ್ಬೋದು, ನಾವು ಅಲ್ಲಿ ಮಾಡಿ ನಮ್ಮ ಕನ್ನಡದ ಒಂದು ಶಕ್ತಿ ಏನಿದೆ ಅದನ್ನು ನಾವು ಒಟ್ಟಾಗಿ ತೋರಿಸ್ಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಅದಕ್ಕೆ ಅಫಿಷಿಯಲ್ ಆಗಿ ಲೈಸೆನ್ಸ್ ತಗೊಂಡು ಮಾಡೋಣ ಅಂತ ಅಂದಾಗ. ಸೊ ಅನೇಕ ಈಗ ಆಲ್ರೆಡಿ ಅನೇಕ ನಿರ್ಮಾಪಕರು, ಡೈರೆಕ್ಟರ್ ಆಲ್ರೆಡಿ ಇಲ್ಲ ಮಾಡೋಣ ಅಂತೇಳಿ ಎಲ್ಲ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ರಾಜವರ್ಧನ್ ಅವ್ರು ಮೀಟ್ ಆದಾಗ ನನಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಏನಂತಂದ್ರೆ, ಪೋಸ್ಟರ್ ನೋಡಿದಾಗಲೇ ನನಗೊಂದು ಏನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇದೆ, ಸಮಥಿಂಗ್ ಇಂಟ್ರೆಸ್ಟ್ ಇದೆ ಅಂತ ಒಂದು ಖುಷಿ ಆಯಿತು ನನಗೆ. ಈ ಥರ ಒಂದು ಟೀಮು, ಒಂದು ಯಂಗ್ಸ್ಟರ್ಸ್ ಟೀಮ್ ಎಲ್ಲ ಸೇರಿ ಸೊ ನಮ್ಗೆ ಈ ಥರ ಸಪೋರ್ಟ್ ಸಿಕ್ಕರೆ ನಾವು ಕೂಡ ಬರೀ ಗಲ್ಫ್ ಅಲ್ಲ, ಎಂಟೈರ್ ಓವರ್ಸೀಸ್
ಈವನ್ ಅಮೆರಿಕ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಎಲ್ಲ ಕಡೆ ನಾವು ಕನ್ನಡ ಸಿನಿಮಾಗಳನ್ನ ಪ್ರತಿಯೊಂದು, ಬರೀ ದೊಡ್ಡ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಸಿನಿಮಾನು ಕನ್ನಡ ಸಿನಿಮಾಗಳು ಬೇರೆ ಬೇರೆ ಕಂಟ್ರಿಗೆ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಸಂಸ್ಥೆನ ಹುಟ್ಟಾಕಿ ಈ ಸಂಸ್ಥೆ ಮುಖಾಂತರ ನಾವು ಕನ್ನಡ ಸಿನಿಮಾಗಳನ್ನೇ ಮೇಯ್ನ್ ಆಗಿ ಪ್ರಮೋಟ್ ಮಾಡ್ತಾ ಇರೋದು. ಇದಕ್ಕೆಲ್ಲ ನಿಮ್ಮ ಬೆಂಬಲ ಇರಬೇಕು ಅಂತ ಕೇಳ್ಕೊತಾ, ಮತ್ತೊಮ್ಮೆ ಇಡೀ ಎಲ್ಲ ಆರ್ಟಿಸ್ಟ್ಗಳಿಗಾಗಿರ್ಬೋದು, ರಾಜವರ್ಧನ್ ಅವ್ರಿಗೆ, ಸಚಿನ್ ಅವ್ರಿಗೆ, ಆಮೇಲೆ ಡೈರೆಕ್ಟರ್ ಅವ್ರಿಗೆ ಎಲ್ಲರಿಗೂ ನಾನು ಒಳ್ಳೇದಾಗಲಿ. ಈ ಸಿನಿಮಾ ಖಂಡಿತ ನಾವು ದುಬೈಯಲ್ಲಿ ಇದನ್ನ ಒಂದು ದೊಡ್ಡ ಸ್ಪೆಷಲ್ ಶೋ ಮಾಡಿ ನಮ್ಮ ಆರ್ಟಿಸ್ಟ್ಗಳನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ರಮೋಷನ್ ಮಾಡೋಣ ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು. ಕದ್ದದ ಗುಡಿ ಪ್ರೋಗ್ರಾಮ್ ಆಯ್ತಾ ಅಲ್ಲಿ ಅವಾರ್ಡ್ ಫಂಕ್ಷನ್? ಅಲ್ಲ, ಅದು ಫೆಬ್ರವರಿಲಿ ಮುಗೀತು. ಅಲ್ಲ, ಏನೋ ಪ್ರಾಬ್ಲಮ್ ಆಯ್ತು, ಇಲ್ಲೆಲ್ಲ ಕರ್ಕೊಂಡು ಹೋಗೋದಕ್ಕೆಲ್ಲ ಏನೋ ಪ್ರಾಬ್ಲಮ್ ಆಯ್ತು ಅಂತ ಬಂದ. ಅದಲ್ಲ, ಅದು ಬೇರೆ. ಜನಕ್ಕೆ ಫೋನೇ ತೆಗಿತಾ ಇಲ್ಲ ಅಂತೆಲ್ಲ ಬೇರೆ ಕಡೆ ಅದು ಬೇರೆ ಕಾರ್ಯಕ್ರಮ, ಅದು ಓದ್ತೀನಿ. ತುಂಬಾನೇ ಕಷ್ಟಪಟ್ಟಿದವರು. ಅಂಡ್ ಮಲಿಯಣ್ಣ ಬನ್ನಿ ಬನ್ನಿ ಬನ್ನಿ, ನೀವು ಬರಬೇಕು, ದೊಡ್ಡವ್ರು ಬರಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀನಿ. ತುಂಬ ಪಾಸಿಟಿವ್ ಆಗಿದ್ದೀನಿ. ನಾನು ಯಾವತ್ತೂ ಹಂಗೆ ಇರ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಸಚಿನ್ ಸರ್ಗೆ, ರಾಜ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದಕ್ಕೆ. ನನಗೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ನಾನು ಸ್ಕ್ರ್ಯಾಚಿಂದ ಯಾವ ಸಿನಿಮಾ ಇವತ್ತರೆಗೂ ಕನ್ನಡ ಇಂಡಸ್ಟ್ರಿಲಿ ವರ್ಕ್ ಮಾಡಿದ್ದೀನಿ, ಎಲ್ಲ ಬ್ಲಾಕ್ ಬಸ್ಟರ್ ಆಗಿದೆ. ಈ ಸಿನಿಮಾನು ಬ್ಲಾಕ್ ಬಸ್ಟರ್ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಹೇಳೋದು ಮಿಸ್ ಮಾಡ್ಬಿಟ್ಟೆ. ನನಗೆ ರಾಜ್ ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಯಾಕಂದ್ರೆ ಫೈನಾನ್ಷಿಯಲಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿರ್ಬೋದು, ಬಟ್ ಎಕ್ಸಿಕ್ಯೂಷನ್ ಅಲ್ಲಿ ನನಗೆ ಪಾತ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಬಿಟ್ಬಿಟ್ಟು ಎಂಟೈರ್ ಸಿನಿಮಾ ಅವ್ರ ಶೋಲ್ಡರ್ ಮೇಲೆ ತಗೊಂಡು ಈ ಸಿನಿಮಾ ಅಂತ ತಂದಿರೋದು ರಾಜು. ಸೊ ಅದಕ್ಕೆ ಸಪೋರ್ಟ್ ಆಗಿ ಪ್ರವೀಣ್ ಅವ್ರು ನಿಂತಿದ್ರು. ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮಂಜೇಶು, ಪ್ರವೀಣ್, ಮಲಿ ಬೈ ಅವ್ರ ಸ್ವಂತ ಸಿನಿಮಾ ಪ್ರೊಡಕ್ಷನ್ ತರ ನಿಂತ್ಕೊಂಡು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾಗೇಶ್ ಸರ್ ಅಂತೂ ತುಂಬಾ ಮುತುವರ್ಜಿಯಿಂದ ನಮ್ಮನ್ನು ತೋರಿಸಿದ್ದಾರೆ. ಹಾಗೇನೆ ಸ್ಟಾರ್ಟಿಂಗ್ ಮಿಸ್ ಮಾಡಿದ್ದೊಂದು ರಾಘು ಶಿವಮೊಗ್ಗ ಅವರು ನನ್ನ ಪಾತ್ರ ಅವರು ವರ್ಕ್ಶಾಪ್ ಮಾಡಿಸಿ ನನಗೆ ಹೆಲ್ಪ್ ಮಾಡಿದಾಗ ನನ್ನ ಪಾತ್ರ ಈ ರೀತಿ ಮೂರು ಬರ್ತಿರ್ಲಿಲ್ಲ. ಸುನಿಲ್ ಸರ್, ರಾಘು ಶಿವಮೊಗ್ಗ ಅವರಿಬ್ಬರು ಕಾಂಟ್ರಿಬ್ಯೂಷನ್ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇದೆ. ನೀವು ನೋಡಿದ್ದೀನ, ನೀವು ಏನಾದ್ರು ನನಗೆ ಕ್ರೆಡಿಟ್ ಕೊಟ್ರೆ ಅದು ಅವರಿಬ್ಬರಿಗೆ ಹೋಗ್ಬೇಕು. ಅವರಿಬ್ಬರಿಗೆ ನನಗೆ ಪಾತ್ರ ಆಗ್ಬಂದಿದ್ದು. ಉಮೇಶ್ ಅಣ್ಣ ಅವ್ರ ಪ್ರಶಂಸೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಮಾಡಿದ್ಕಿಂತ ಅವ್ರು ನಮಗೋಸ್ಕರ ಬಂದು ಈ ಸಿನಿಮಾ ಪಾತ್ರ ಮಾಡಿ ತುಂಬಾ ಖುಷಿ ಕೊಡ್ತು. ಅದು ನಮಗೆ ಯಾವತ್ತೂ ಒಂದು ಮೆಮೊರಿ ಆಗಿರುತ್ತೆ, ಚಿರಋಣಿ ಆಗಿರುತ್ತೆ ಸದಾಕಾಲ. ಅವ್ರಿಗೆ ಥ್ಯಾಂಕ್ ಯು. ಕರಣ್ ಲಾಸ್ಟ್ ಮಿನಿಟ್ ಅಲ್ಲಿ ನಮಗೋಸ್ಕರ ಬಂದು ಒಂದು ಚಿಕ್ಕ ಸ್ಪೆಷಲ್ ಅಪಿಯರೆನ್ಸ್ ಆದ್ರೂ ಅದಕ್ಕೆ ಬೆಲೆ ಕೊಟ್ಟು ಬಂದು ನಮಗೋಸ್ಕರ ನಿಂತಿದ್ದಕ್ಕೆ ಕರಣ್ ಸ್ಪೆಷಲ್. ನಂಗೆ ಮಿತ್ರ ಸರ್ ಆಗಿರ್ಬೋದು, ಅವ್ರ ಪಾತ್ರ ತುಂಬಾ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ಹೇಳ್ತೀನಿ. ಭಾಳ ಬಿಟ್ಕೊಡಕ್ ಆಗಲ್ಲ, ಬಟ್ ಅವ್ರ ಪಾತ್ರ ಸ್ಟ್ಯಾಂಡ್ ಔಟ್ ಆಗುತ್ತೆ. ಅವರು ನಾನು ನೋಡಿದಾಗ ಮಿತ್ರ ಸರ್ ಈ ಪಾತ್ರ ಎಲ್ಲೂ ಮಾಡಿರಲಿಲ್ಲ. ಸೊ ಇದು ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಬರುತ್ತೆ ಅಂತ ಹೇಳ್ತಾ, ಚೇತನ್ ನಮಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೆಟ್ ಅಲ್ಲಿ. ನಾನಿ ಅವ್ರ ಜೊತೆ ಸೇರ್ಕೊಂಡು, ಗುಣ ಅವ್ರ ಜೊತೆ ಸೇರ್ಕೊಂಡು ಎಂಟೈರ್ ಟೀಮಿಗೆ. ಕೀರ್ತನ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಸದ್ಯದಲ್ಲಿ ಕೇಳಿಸ್ತೀವಿ ನಿಮ್ಗೆ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಅಂತೂ ಹೇಳಂಗಿಲ್ಲ. ನಿಮ್ಗೆ ಅವರೆಲ್ಲ ಕೆಲಸ ತೋರಿಸ್ತಾರೆ. ರಾಜ್ ಮಾತಾಡ್ತಾರೆ. ಈ ಪ್ರೆಸ್ ಮೀಟ್ ತುಂಬಾ ಚೆನ್ನಾಗಾಗಕ್ಕೆ ಮೇನ್ ಕಾರಣ ನಮ್ಮ TV9 ಪ್ರವೀಣ್. ಕನ್ನಡ ಪಿಕ್ಚರ್ ಪ್ರವೀಣ್, ಬನ್ನಿ ಬನ್ನಿ ಬನ್ನಿ. ನಾನು ಅವ್ರನ್ನ TV9 ಇಂದಾನು ಗೊತ್ತು, ನಮ್ಮ ಮಂಜಣ್ಣನಿಂದ ನಮ್ಮ ಪ್ರವೀಣ್ ಪರಿಚಯ. ಸೊ ಹಾಗಾಗಿ ಇವತ್ತು TV9 ಪ್ರವೀಣ್ ಅಂತ ಹೆಸರು ಮಾಡೋದು. ಬನ್ನಿ ಬ್ರದರ್ ಪ್ಲೀಸ್. ಇವಾಗ ನೀವೆಲ್ಲ ಅರೇಂಜ್ ಮಾಡ್ಕೊಡಕ್ಕೆ ಬಂದು ನಾವು ಮೈಕ್ ಮಾತಾಡ್ತಿರೋದು. ದಯವಿಟ್ಟು ಬನ್ನಿ ಬನ್ನಿ, ನೀವೆಲ್ಲ ನಮ್ಮ ಟೀಮ್ ಬರಬೇಕು ದಯವಿಟ್ಟು. ಅಂಡ್ ಸುರೇಶ್ ಸರ್ ಬರಬೇಕು, ಸುನೀಲ್ ಸರ್ ಬರಬೇಕು, ಸುರೇಶ್ ಸರ್ ಬರಬೇಕು, ಎಂಟೈರ್ ಟೀಮ್ ಬರಬೇಕು. ಬನ್ನಿ, ಒಂದು ಗ್ರೂಪ್ ಕೊಡೋ ತಕ್ಷಣ ಬನ್ನಿ, ಆರ್ಟಿಸ್ಟ್ ಎಲ್ಲ ಬನ್ನಿ. ಮೈಲಾರಿ ಬರೋ. ಅಲ್ಲ